ದೇವ ಸೇವಕರು ಬಂದಿದ್ದಾರೆ. ಅವ್ರು ಮಲಯಾಳಂ ಭಾಷೆಯಲ್ಲಿ ದೇವರ ವಾಕ್ಯವನ್ನು ಸಾರ್ತಾರೆ. ನಾನು ಅದು ಕನ್ನಡ ಭಾಷೆಗೆ ಭಾಷಾಂತರ ಮಾಡ್ತೀನಿ. ಆಮೇಲೆ ಕತ್ತಲೆಗೆ ಶಕ್ತಿ ಇದೆಯಾ, ಬೆಳಕಿಗೆ ಶಕ್ತಿ ಇದೆಯಾ? ಪಾಪಕ್ಕೆ ಶಕ್ತಿ ಇದೆಯಾ, ವಾಕ್ಯಕ್ಕೆ ಶಕ್ತಿ ಇದೆಯಾ? ಸೈತಾನಿಗೆ ಶಕ್ತಿ ಇದೆಯಾ, ದೇವರಿಗೆ ಶಕ್ತಿ ಇದೆಯಾ? ವಾಕ್ಯ ಹೇಳುತ್ತೆ, ಬೆಳಕು ಪ್ರಕಾಶಿಸುವಾಗ ಅಂಧಕಾರ ಬಿಟ್ಟು ಹೋಗುತ್ತೆ. ನಾನು ಪ್ರೇಯರ್ ಮಾಡ್ತೀನಿ, ನಿಮಗೆ ಹಿಂಸೆ ಕೊಡೋ ಕೆಲವು ದುರಾತ್ಮಗಳು ಈ ಆಗಸ್ಟ್ ತಿಂಗಳಿಂದ ಪರಿಪೂರ್ಣವಾಗಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡ್ತಾರೆ ಎಂಬುದಾಗಿ ನಂಬೋರು. ಇನ್ನೊಂದ್ಸತಿ ಕೈ ತಾಟಿ ದೇವರಿಗೆ ಸ್ತೋತ್ರ ಸಲ್ಲಿಸಿ. ಆಮೇನ್. ಜೋರಾಗಿ ಪ್ರೈಸ್ ಲಾರ್ಡ್. Amen. It's my immense joy to welcome God's servant with us. Amen. Praise the Lord. Put our hands and welcome God's servant to minister God's message to us today. ദൈവനാമത്തിന് മഹത്വം ഉണ്ടാകട്ടെ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ഇന്ന് ഈ വിശുദ്ധ ദിവസക്കാലം നിങ്ങളോട് ഒരുമിച്ചായിരിക്കാൻ സ്വർഗത്തിലെ ദൈവം ഒരുക്കി തന്ന സാവകാശത്തിനായി സ്തോത്രം ചെയ്യുന്നു. ಈ ಪರಿಶುದ್ಧವಾದ ದಿನ ನಿಮ್ಮೊಂದಿಗೆ ಸಮಯ ಕಳೆಯುವಂತೆ ದೇವರು ನನಗೆ ಕೊಟ್ಟಂತ ಈ ಸುಂದರ ಅವಸರಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ഹല്ലേലൂയ. കർത്താവിന്റെ ദാസൻ ബാബു പാസ്റ്റർ കുടുംബത്തിനായി സ്തോത്രം. ಆಮೇಲೆ ಪಾಸ್ಟರ್ ಬಾಬು ಹಾಗೂ ಅವರ ಕುಟುಂಬಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀನಿ. സഭയാം കുടുംബത്തിന് മുഴുവൻ ദൈവസന്നിധിയിൽ നന്ദി ചൊല്ലുന്നു. ಈ ಸಭೆಯ ಎಲ್ಲ ಕುಟುಂಬಸ್ಥರಿಗೂ ನಾನು ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. എനിക്ക് ഒത്തിരി സന്തോഷമുണ്ട്. ನನಗೆ ತುಂಬಾ ಸಂತೋಷ ಇದೆ. ഞാൻ വർഷങ്ങൾക്ക് ശേഷമാണ് ബാംഗ്ലൂരിൽ കടന്നു വരുന്നത്. ನಾನು ವರ್ಷಗಳ ನಂತರ ಬೆಂಗಳೂರು ಪಟ್ಟಣಕ್ಕೆ ಬರ್ತಾ ಇದ್ದೀನಿ. ആദ്യം ഞാൻ ബാംഗ്ലൂരിൽ കടന്നു വരുന്നത് OML വർക്ക് ചെയ്യാനാണ്. ನಾನು OM ಎಂಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ವರ್ಷಗಳ ಹಿಂದಗಡೆ ಬೆಂಗಳೂರಿಗೆ ಬಂದಿದ್ದೀನಿ. ഓപ്പറേഷൻ ಮೊಬಿಲೈಸೇಷನ್ ಎಂಬ ಸಂಸ್ಥೆ ಜೊತೆ ಸೇವೆ ಮಾಡ್ತಾ ಇದ್ದೆ. എനിക്ക് ബാംഗ്ലൂരിന്റെ എല്ലാ പ്രദേശവും അറിയത്തില്ല. ನನಗೆ ಬೆಂಗಳೂರಿನ ಎಲ್ಲ ಪ್ರಾಂತ್ಯಗಳು ಸ್ಪಷ್ಟವಾಗಿ ಗೊತ್ತಿಲ್ಲ. എന്നാൽ മധുഗിരി എന്ന് പറഞ്ഞൊരു സ്ഥലം അറിയാം. ಆದ್ರೆ ಇಲ್ಲಿ ಮಧುಗಿರಿ ಅಂತ ಒಂದು ಜಾಗ ಇದೆ. ನೀವೇನಾದ್ರೂ ಕೇಳಿದ್ದೀರಾ? ಆ ಜಾಗ ನನಗೆ ಪರಿಚಯ ಇದೆ. ആരെങ്കിലും അവിടെ പോയിട്ടുണ്ടോ? ಯಾರಾದ್ರೂ ಮಧುಗಿರಿಗೆ ಹೋಗಿದ್ದೀರಾ? ಆ ಪ್ರಾಂತ್ಯ ಗೊತ್ತಾ? 10 വർഷം മുമ്പ് പോയിട്ടുണ്ടോ? 10 ವರ್ಷ ಹಿಂದೆ ಹೋಗಿದ್ದೀರಾ? അവിടെ വലിയ സൗകര്യങ്ങളില്ല. ಅಲ್ಲಿ ತುಂಬಾ ಒಳ್ಳೆ ಈ ತರ ಸಿಟಿ ಅಲ್ಲ, ಒಂದು ಚಿಕ್ಕ ಒಂದು ಹಳ್ಳಿ. എനിക്ക് ഭയങ്കര സ്നേഹം തോന്നിയൊരു സ്ഥലമാണ്. ನನಗೆ ತುಂಬಾ ಇಷ್ಟವಾದ ಆ ಮಧುಗಿರಿ ಗ್ರಾಮ. അവിടെ വന്ന് കിടക്കാനായിട്ട് പാ മാത്രമേ ഉള്ളൂ, തലയണയില്ല, കട്ടിലില്ല. ಅಲ್ಲಿ ನಮಗೆ ಮಲ್ಕೊಳ್ಳಕ್ಕೆ ಬೆಡ್ ಏನು ಇಲ್ಲ, ಚಾಪೆ ಮಾತ್ರ ಇತ್ತು. കാരണം കർത്താവിന്റെ വേലയോടുള്ള സ്നേഹത്തിൽ ഞങ്ങൾ നാട്ടിൽ നിന്ന് കടന്നു വന്നിരിക്കുക. ನಾವು ದೇವರನ್ನ ಪ್ರೀತಿಸಿ, ಕರ್ನಾಟಕವನ್ನು ಪ್ರೀತಿಸಿ ಸೇವೆಗೋಸ್ಕರ ಕೇರಳ ಪ್ರಾಂತ್ಯದಿಂದ ಕರ್ನಾಟಕ ಪ್ರಾಂತ್ಯಕ್ಕೆ ಬಂದ್ರಿ. ശമ്പളം ഇല്ല, ನಮಗೆ ಸ್ಯಾಲ್ರಿ ಇಲ್ಲ, ഫുഡ് താമസവും തരും, ನಮಗೆ ಉಳ್ಕೊಳ್ಳೋಕೆ ಜಾಗ ಕೊಡ್ತಾರೆ, ಊಟ ಕೊಡ್ತಾರೆ ಅಷ್ಟೇ. രാവിലെ ഒരു ലിസ്റ്റ് തരും. ನಮಗೆ ಬೆಳಗ್ಗೆ ಒಂದು ಲಿಸ್ಟ್ ಅನ್ನ ಕೊಡ್ತಾರೆ. ഒരു 2-3 ಮಲೆಯುണ്ട്, ಅവിടെയൊക്കെ പോകണം. ನಾವು ಅಲ್ಲಿ ಅವ್ರು ಹೇಳುವಂತ ಎಲ್ಲ ಹತ್ರ ಇರುವಂತ ಗ್ರಾಮಗಳಲ್ಲಿ ಹೋಗಿ ದೇವ್ರ ವಾಕ್ಯವನ್ನು ಸಾರಬೇಕು. ಗ್ರಾಮങ്ങളിൽ പോകുമ്പോൾ ಅವರು ಕನ್ನಡ ಮಾತ್ರ പറയത്തുള്ളൂ. ಅಲ್ಲಿ ಹೋದ್ರೆ ಕನ್ನಡ ಮಾತ್ರ ಮಾತಾಡ್ತಾರೆ. ಗೊತ್ತಿല്ലാത്തതൊന്നും മാത്രമേ അറിയത്തുള്ളൂ. ನನಗೆ ಒಂದೇ ಒಂದು ಮಾತು ಗೊತ್ತು, ಗೊತ್ತಿಲ್ಲ ಎಂಬ ಕನ್ನಡ ಪದ. വേറെ ഒന്നും അറിയത്തില്ല. ಬೇರೆ ಏನು ನನಗೆ ಗೊತ್ತಿಲ್ಲ. പക്ഷെ ഒറ്റ കാര്യം അറിയാം. ಗೊತ್ತಿಲ್ಲ ಅಂತ ಮಾತು ಮಾತ್ರ ಗೊತ್ತು. ഒരു കാര്യം യഥാർത്ഥമായിട്ട് അറിയാം. ಆದ್ರೆ ನನಗೆ ಒಂದೇ ಒಂದು ಕಾರ್ಯ ಗೊತ್ತು, പ്രാർത്ഥിക്കാൻ അറിയാം. ಪ್ರಾರ್ಥನೆ ಮಾಡಕ್ ಗೊತ್ತು. ഹല്ലേലൂയ. ಹಾಲೆಲೂಯಾ. ഹിന്ദു ആണോന്ന് അറിയത്തില്ല, ಅವ್ರು ಹಿಂದೂನ ಅಂತ ಗೊತ್ತಿಲ್ಲ, മുസ്ലിം അറിയത്തില്ല, ಮುಸ್ಲಿಂ ಅಂತನ ಗೊತ್ತಿಲ್ಲ, ക്രിസ്ത്യാനി ആണോന്ന് അറിയത്തില്ല, ಕ್ರಿಶ್ಚಿಯನ್ ಅಂತ ಗೊತ್ತಿಲ್ಲ. എല്ലാവർക്കും വേണ്ടിയും പ്രാർത്ഥിക്കും. ಎಲ್ಲರಿಗೋಸ್ಕರ ಪ್ರೇಯರ್ ಮಾಡ್ತೀನಿ. ಅವ್ರು ಯಾರೇ ಜನವಾಗಿರ್ಲಿ ಅವ್ರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೆ. ഞങ്ങൾ നടന്നിങ്ങനെ കയറി ചെല്ലുമ്പോൾ ನಾವು ನಡ್ಕೊಂಡು ಪ್ರಯಾಣ ಮಾಡುವಂತ ಸಮಯದಲ್ಲಿ ആടിനെ വളർത്തുന്ന കുടുംബങ്ങളുണ്ട്. ಅಲ್ಲಿ ಕುರಿಗಳನ್ನ ಮೇಯಿಸುವಂತ ಜನರನ್ನಿದ್ದಾರೆ. അപ്പൊ ഒരമ്മച്ചി വന്നിട്ട് പറയും, ಒಂದು ವಯಸ್ಸಾದ ಅಜ್ಜಿ ಬಂದು ಹೇಳ್ತಾರೆ, ഈ ആട് ഇതുവരെ പ്രസവിച്ചിട്ടില്ല, ಈ ಕುರಿ ಇವತ್ತುವರೆಗೂ ಆ ಕುರಿ ಮಗು ಆಗ್ತಾ ಇಲ್ಲ, ഇതിന്റെ പ്രസവിക്കേണ്ടതും ചെനയേക്കേണ്ട സമയം കഴിഞ്ഞതാണ്, ಇದು ಮಗು ಆಮೇಲೆ ಮರಿ ಹಾಕುವ ಸಮಯ ಆಗಿದೆ, ಆದ್ರೂ ಈ ಮೇಕೆ ಮಾತ್ರ ಮರಿ ಆಗ್ತಾ ಇಲ್ಲ ಅಂತ. അപ്പൊ ഞങ്ങൾ കടന്നു വരുമ്പോ ನಾವು ನಡ್ಕೊಂಡು ಬರುವಾಗ ഈ ആടിന് വേണ്ടി ഒന്ന് പ്രാർത്ഥിക്കാൻ പറയും. ನಾವು ರೋಡಲ್ಲೇ ನಿಂತು ಮೇಕೆಗೋಸ್ಕರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾ ಇದ್ರು. നിങ്ങൾക്ക് സന്തോഷമുണ്ടോ നിങ്ങളുടെ അടുത്തുള്ള വീട്ടിലെ ആടിന് വേണ്ടി പ്രാർത്ഥിക്കാൻ? ನಿಮ್ಗೆ ಸಂತೋಷ ಇದೆಯಾ ಮೇಕೆಗೋಸ್ಕರ ಪ್ರೇಯರ್ ಮಾಡಕ್ಕೆ? നമുക്ക് എളുപ്പം മനസ്സിന് ബുദ്ധിമുട്ട് വരും. ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅವನಂಬಿಕೆ ಬರುತ್ತೆ ಮೇಕೆಗೆ ಪ್ರೇಯರ್ ಮಾಡೋದು. കേരളത്തിൽ നിന്ന് സുവിശേഷ വേലയ്ക്ക് കർണാടകയിൽ വന്നേക്കുന്നു, ഭാഷ അറിയത്തില്ല. ನನಗೆ ಕೇರಳದಿಂದ ಬೆಂಗಳೂರಿಗೆ ಸೇವೆ ಮಾಡಕ್ ಬಂದಿದ್ದೀನಿ, ಕನ್ನಡ ಭಾಷೆ ಬರಲ್ಲ. ഒരു മനുഷ്യനോ വ്യക്തിക്കോ വേണ്ടി പ്രാർത്ഥിക്കാൻ പറയുന്നില്ല. ಅಲ್ಲಿ ಮನುಷ್ಯರಿಗೆ ಪ್ರೇಯರ್ ಮಾಡಕ್ ಯಾರು ಹೇಳ್ತಾ ಇಲ್ಲ, ಬಂದು ಮೇಕೆಗೆ ಪ್ರೇಯರ್ ಮಾಡಕ್ ಕರೀತಾ ಇದ್ದಾರೆ. ആടിന് വേണ്ടി പ്രാർത്ഥിക്കാൻ പറഞ്ഞേക്കുക. ಅವ್ರು ಹೇಳಿದ್ದಾರೆ ಮೇಕೆಗೋಸ್ಕರ ಪ್ರೇಯರ್ ಮಾಡಿ ಮೇಕೆ ಬೇಗ ಮರಿ ಹಾಕ್ಲಿ ಅಂತ. എന്നാൽ ദൈവം എങ്ങനെ പ്രവർത്തിക്കുന്നതെന്ന് അറിയാമോ? ಆದ್ರೆ ದೇವರು ಮಾಡಿದ ಅದ್ಭುತ ನಾನು ನಿಮಗೋಸ್ಕರ ತಿಳಿಸ್ತೀನಿ. നമ്മൾ വിചാരിക്കാത്ത വിധത്തിൽ ദൈവം പ്രവർത്തിക്കും. ನಾವು ಯೋಚನೆ ಮಾಡೋದಕ್ಕಿಂತ ದೊಡ್ಡ ರೀತಿಯಲ್ಲಿ ದೇವರ ಅದ್ಭುತಗಳನ್ನು ಮಾಡೋ ದೇವರಾಗಿ. ഹല്ലേലൂയ. ಹಲ್ಲೆಲೂಯಾ. പ്രൈസ് ദി ലോർഡ്.
നമ്മൾ എപ്പോഴും വിചാരിക്കും ನಾವು ಯೋಚನೆ ಮಾಡ್ತೀರಿ ದೇವ್ರು ಹಿಂಗ ಅದ್ಭುತ ಮಾಡ್ತಾರಂತ. എന്റെ കുഞ്ഞിന്റെ ഭാവി വലുതാകുന്നത് ನನ್ನ ಮಕ್ಕಳು ಒಳ್ಳೆ ರೀತಿಗೆ ಬರ್ಲಿ ಅಂತ ನಾವು ಯೋಚನೆ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ. എന്റെ ബ്രദർ അനുഗ്രഹിച്ചിട്ടായിരിക്കും, ನನ್ನ ಸಹೋದರನಿಂದ ನಮ್ಗೊಂದು ಒಳ್ಳೇದಾಗುತ್ತೆ, അപ്പന്റെ അനിയന്റെ അനുഗ്രഹം കൊണ്ടായിരിക്കും, ತಂದೆಯಿಂದ ನಮಗೆ ಫ್ಯಾಮಿಲಿ ಮೆಂಬರ್ಸ್ ನಮಗೊಂದು ಒಳ್ಳೇದಾಗುತ್ತೆ. ഒരിക്കലുമല്ല ಮನುಷ್ಯರಿಂದ ಮಾತ್ರ ಅಲ್ಲ, നമ്മുടെ കുഞ്ഞുങ്ങളെ, ನಮ್ಮ ಮಕ್ಕಳನ್ನ എല്ലാ ദിവസവും ಪ್ರತಿದಿನ തലയിൽ കൈവച്ച് ನೀವು ಪ್ರತಿದಿನ ನಿಮ್ಮ ಮಕ್ಕಳ ಮೇಲೆ ಕೈ ಮಡಗಿ ಆಶೀರ್ವದಿಸಬೇಕು, അനുഗ്രഹിച്ച് പ്രാർത്ഥിക്കണം. ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ಬೇಕಂತೆ. നിങ്ങളുടെ കുഞ്ഞുങ്ങൾ പഠിക്കാൻ ബുദ്ധിമുട്ടുള്ളവരുണ്ടോ? ನಿಮ್ಮ ಮಕ್ಕಳು ಯಾರಿಗಾದ್ರೂ ಓದಕ್ಕೆ ಒಳ್ಳೆ ವಿದ್ಯಾಭ್ಯಾಸ ಕಮ್ಮಿ ಇರುವುದಾದ್ರೆ, പറഞ്ഞാൽ അനുസരിക്കാത്തവരുണ്ടോ? ಎಷ್ಟು ಹೇಳಿದ್ರು ಹೇಳಿದ ಮಾತು ಕೇಳದಿರೋ ಮಕ್ಕಳಿದ್ರೆ, കുളിക്കാൻ പറഞ്ഞാൽ കുളിക്കാത്തവരുണ്ടോ? ಸ್ನಾನ ಮಾಡು ಅಂತ ಹೇಳಿದ್ರೆ ಸ್ನಾನ ಮಾಡದಿರೋ ಮಕ್ಕಳಿದ್ರೆ, നിങ്ങൾക്ക് അവരെ അനുസരിപ്പിക്കാൻ പറ്റും. ನಿಮ್ಮ ಮಾತು ಅವ್ರು ಕೇಳ್ತಾರೆ, ഓരോ പ്രശ്നവും ഇല്ല, ಅವ್ರು ಕೇಳ್ತಾರೆ. തലയെ കൈവച്ച് പ്രാർത്ഥിച്ചാൽ മതി. ತಲೆ ಮೇಲೆ ಕೈ ಇಟ್ಟು ಅಕೀಲ್ ಪಿಡಿದ್ರೆ ಆತ್ಮ ಹೋಗ್ಲಿ ಅಂತ ಪ್ರೇಯರ್ ಮಾಡಿದ್ರೆ ಅವನು ಅನುಸರಿಸ್ತಾರೆ. ആന്റിക്ക് മക്കളുണ്ടോ? ಆಮೇಲೆ അതെ അതെ. ആ, എത്ര പിള്ളേരുള്ളേ? വൈഫാണോ? ഓക്കെ, വിട്ട് കളയത്തില്ല, പ്രാർത്ഥിച്ചിട്ടേ പോകത്തുള്ളൂ. ಆಮೇಲೆ ನಿಮ್ಗೆಲ್ಲ ಪ್ರೇಯರ್ ಮಾಡಿನೇ ಕಳಿಸ್ತೀನಿ. ഹല്ലേലൂയ, ಹಲ್ಲೆಲೂಯಾ. ലൂക്കോസിന്റെ സുവിശേഷം ಲೂಕನ ಬರೆದ ಸುವಾರ್ತೆ 5-ാം അധ്യായം 5ನೇ ಅಧ್ಯಾಯ 5-ാമത് വാക്യം 5ನೇ ವಾಕ್ಯ 5:5. ಲೂಕನ ಬರೆದ ಸುವಾರ್ತೆ 5:5. ನಾವು ರಾತ್ರಿಯೆಲ್ಲ ಪ್ರಾಯಸಪಟ್ಟು ಏನು ಸಿಕ್ಕಲಿಲ್ಲ, ಆ ಆ ಆ മതി. സ്വത്രം. ഹല്ലേലൂയ. നാഥ, രാത്രി മുഴുവൻ ഞങ്ങൾ അധ്വാനിച്ചിട്ടും ഒന്നും കിട്ടിയില്ല. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ಟರು ಏನೂ ಸಿಕ್ಕಲಿಲ್ಲ, എങ്കിലും നിന്റെ വാക്കിന് ഞാൻ മലയിറക്കാം, ಆದರೆ ನಿನ್ನ ಮಾತಿನ ಮೇಲೆಗೆ ಬಳೆಗಳನ್ನು ಹಾಕುತ್ತೇನೆ ಎಂದರು. ഈ ഒറ്റ വാക്യമേ എനിക്ക് കർണാടകത്തിൽ വരുമ്പോൾ അറിയത്തുള്ളൂ. ನಾನು ಕರ್ನಾಟಕ ಬಂದಾಗ ಇದು ಒಂದೇ ಒಂದು ವಾಕ್ಯ ಕನ್ನಡದಲ್ಲಿ ಸ್ವಲ್ಪ വാക്യമേ അറിയത്തുള്ളൂ. ಒಂದೇ ಒಂದು ವಾಕ್ಯ ಮಾತ್ರ. ദൈവം പറയുന്നത് അനുസരിക്കുക. ದೇವರು ಏನು ಮಾತಾಡ್ತಾರೋ ಅದನ್ನ ಕಣ್ಣು ಮುಚ್ಚಿಕೊಂಡು ಅನುಸರಿಸು. ആടിന് വേണ്ടി പ്രാർത്ഥിക്കാൻ പറഞ്ഞാൽ ആടിന് വേണ്ടി പ്രാർത്ഥിക്കുക. ಮೇಕೆಗೆ ಪ್ರೇಯರ್ ಮಾಡಕ್ಕೆ ಹೇಳಿದ್ರೆ ನಾನು ಮೇಕೆಗೆ ಪ್ರೇಯರ್ ಮಾಡಿದೆ. കോഴിക്ക് വേണ്ടി പ്രാർത്ഥിക്കാൻ പറഞ്ഞാൽ കോഴിക്ക് വേണ്ടി പ്രാർത്ഥിക്കുക. ಕೋಳಿಗೋಸ್ಕರ ಪ್ರೇಯರ್ ಮಾಡಕ್ಕೆ ಹೇಳಿದ್ರೆ ಕೋಳಿಗೋಸ್ಕರ ಪ್ರೇಯರ್ ಮಾಡಿದೆ. എന്താ സംഭവിച്ചത് നിങ്ങൾക്ക് അറിയാമോ? ಏನಾಯ್ತಂತ ನಿಮ್ಮ ಹತ್ರ ಹೇಳಲ್ಲ. ഞങ്ങൾ അവിടെ ചെന്നു. ನಾನು ನೆಕ್ಸ್ಟ್ ಟೈಮ್ ಹಳ್ಳಿಗೆ ಹೋದಾಗ അന്ന് പ്രാർത്ഥിച്ച് ഈ ആടിന് കുടിക്കാൻ കൊടുക്കുന്ന വെള്ളത്തിൽ ഒരു കപ്പ് വെള്ളം ഒഴിച്ചു കൊടുത്തു. ಆ ಮೇಕೆಗೆ ಪ್ರೇಯರ್ ಮಾಡಿ ಕುಡಿಯಕ್ಕೆ ಒಂದು ಲೋಟ ನೀರು ಕೊಟ್ರೆ, ഒരു കുറച്ച് നാളുകൾ കഴിഞ്ഞ് അതുവഴി ചെല്ലുമ്പോ, ಸ್ವಲ್ಪ ದಿನಗಳಾದ್ಮೇಲೆ ಅದೇ ಹಳ್ಳಿಗೆ ವಾಪಸ್ ಹೋದಾಗ ആ അമ്മച്ചി ഓടി വരുവാ. ಆ ಅಜ್ಜಿ ಓಡಿ ಬಂದು ಪಾಸ್ಟ್ರೇ ಬನ್ನಿ ಅಂತ ಹೇಳಿದ್ರು. ഞങ്ങൾ 3 പേരുണ്ട്, ನಾವು 3 ಜನ ಇದ್ದೀರಿ. എന്നിട്ട് പറയാ, തിരിച്ച് നിങ്ങൾ പോകരുത്, ನೀವಿನ್ನು ವಾಪಸ್ ಇಲ್ಲಿಂದ ಹೋಗ್ಬೇಡಿ, എന്റെ വീട്ടിൽ വന്ന് കഴിച്ചിട്ടേ പോകാവൂ, ನಮ್ಮ ಮನೆಗೆ ಬಂದ್ಬಿಟ್ಟು ಒಳ್ಳೆ ಊಟ ಮಾಡ್ಕೊಂಡು ಹೋಗಿ. അപ്പൊ എന്റെ കൂടെ കന്നഡ അറിയാവുന്ന ഒരാളുണ്ട്, ನನ್ನ ಜೊತೆ ಕನ್ನಡ ಗೊತ್ತಿರುವಂತ ಒಂದು ಸಹೋದರನಿದ್ದನು. അവർ ചോദിച്ചു എന്നാ പറ്റിയെന്ന് ചോദിച്ചു. ಅವ್ರ ಅಜ್ಜಿ ಹತ್ರ ಕೇಳಿದ್ರು, ಅಜ್ಜಿ ಯಾಕೆ ನಮಗೆ ಊಟಕ್ಕೆ ಕರೀತಾ ಇದ್ದೀರಾ? അന്ന് പ്രാർത്ഥിച്ച ആടിപ്പ ഗർഭിണിയാ. ಅವಾಗ ಅವ್ರು ಹೇಳ್ತಾರೆ, ನೀವು ಹೋದ್ಸತಿ ಪ್ರೇಯರ್ ಮಾಡಿದ ಮೇಕೆ ಹೀಗೆ ಗರ್ಭವತಿ ಆಗಿದೆ ಅಂತ ಅವ್ರು ಗುಡ್ ನ್ಯೂಸ್ ಅನ್ನ ಹೇಳಿದ್ರು. തീർന്നില്ല. ಅದು ಮಾತ್ರ ಅಲ್ಲ, അവരുടെ കൂടെ ഒത്തിരി ആടുണ്ട്. ಅವಾಗ ಅವ್ರು ಹೇಳಿದ್ರು, ಅವ್ರ ಜೊತೆ ಸುಮಾರು ಜನ ಇದ್ದಾರೆ. എന്നാൽ ആ പ്രാവശ്യത്തെ ആ സീസണിൽ പ്രസവിച്ചത് മുഴുവൻ പെണ്ണാട്ടും കുഞ്ഞുങ്ങളാ. ಅವಾಗ ಅವ್ರು ಹೇಳಿದ್ರು, ಆ ಸೀಸನ್ ಅಲ್ಲಿ ಅನೇಕ ಮೇಕೆಗಳು ಮರಿ ಹಾಕಿದೆ, ಎಲ್ಲ ಹೆಣ್ಣು ಮೇಕೆ. ഹല്ലേലൂയ. ഒറ്റ പ്രാർത്ഥനയ്ക്കകത്ത് ಆದ್ರೆ ಒಂದೇ ಒಂದು ಪ್ರೇಯರ್ ಮಾಡಿದಾಗ ഒരാടിനെ പ്രസവിപ്പിച്ചപ്പോ ಒಂದು ಮೇಕೆ ಮಗು ಮರಿ ಹಾಕಿದಾಗ ആ ദേശത്തിലുള്ള വീടുകളിൽ മുഴുവൻ പ്രാർത്ഥനയുടെ ഒരു ശ്രുതി ചെന്നു. ಆಮೇನ್ ಅವ್ರೆಲ್ಲರ ಕಡೆ ಹೇಳಿದ್ರು, ಈ ಪಾಸ್ಟ್ ಪ್ರೇಯರ್ ಮಾಡಿದ್ರೆ ಗಂಡು ಮೇಕೆ ಹುಟ್ಟುತ್ತೆ ಅಂತ ಪಬ್ಲಿಸಿಟಿ ಆಗಿದೆ. ഹല്ലേലൂയ. ಹಲ್ಲೆಲೂಯಾ. നിങ്ങൾ എത്ര പേര് ചിരിക്കാൻ പറ്റും? ചിരിച്ചവര് മാത്രം കൈ ഉയർത്തി ദൈവത്തെ സ്തുതിക്കാവോ? നഗ്ദവർ മാത്രം കൈ എത്തി നഗീತೀರಾ, ಸ್ತೋತ್ರ ಹೇಳ್ತೀರಾ? ശ്രദ്ധിക്കണം, നമ്മൾ ആദ്യം പ്രാർത്ഥിച്ചത് ആടിന് വേണ്ടിയാ. ನಾವು ಫಸ್ಟ್ ಪ್ರೇಯರ್ ಮಾಡಿದ್ದು ಮೇಕೆಗೆ. നമ്മൾ അവിടെ ചെന്ന് പ്രാർത്ഥിച്ചു. ഈ വീട്ടിൽ ചെന്ന് ഉച്ചയ്ക്ക് കഴിക്കാനായിട്ട് അവിടെ ചെല്ലുമ്പോ, ನಾವು ಅಲ್ಲಿ ಆ ಮನೆಗೆ ಅವರು ಊಟ ಮಾಡಕ್ಕೆ ಆ ಮನೆಗೆ ಹೋದಾಗ 59 പേര് അവരുടെ വീട്ടിലുണ്ട്. ಆ ಮನೆಯಲ್ಲಿ 59 ಜನ ಕಾಯ್ತಾ ಇದ್ದಾರೆ ಪ್ರೇಯರ್. ദൈവത്തെ സ്തുതിക്കാമോ? ದೇವರಿಗೆ ಸ್ತೋತ್ರ ಹೇಳ್ತೀರಾ? 59 പേര്, 51 ಮೇಕೆಗೆ ಸೌಖ್ಯದಿಂದ 59 ಜನ ಆಮೇಲೆ ದೇವರ ಬಗ್ಗೆ ತಿಳ್ಕೊಂಡಿದ್ದಾರೆ. ഹല്ലേലൂയ.
3.5 വർഷമായിട്ട് OM അവിടെ വർക്ക് ചെയ്യുക. 3.5 ವರ್ಷದಿಂದ OM ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಬರ್ತಾ ಇದೆ. ഒരു വീട്ടിൽ ഒരു എൻട്രി ഇട്ടിട്ടില്ല. ಒಂದು ಮನೆಯಲ್ಲಿ ಕೂಡ ಒಬ್ರು ಪ್ರಾರ್ಥನೆ ಮಾಡ ಕರೀತಾ ಇರಲಿಲ್ಲ. എങ്ങും സംസാരിക്കാൻ പറ്റത്തില്ല. ಅಲ್ಲಿ ಮಾತಾಡಕ್ ಕೂಡ ನಮ್ಗೆ ಅನುಮತಿ ಇಲ್ದಿರುವಂತ ಜಾಗ. ട്രാക്ട് കൊടുക്കാൻ പറ്റും, മേടിക്കും പോകും. ಟ್ರ್ಯಾಕ್ ಕೊಡ್ತೀರಿ, ತಗೊಳ್ತಾರೆ, ವಾಪಸ್ ಬರ್ಬೇಕಷ್ಟೇ. ആരും ഉപദ്രവിക്കത്തില്ല. ಆದ್ರೆ ಯಾರು ತೊಂದರೆ ಕೊಡ್ತಾ ಇರಲಿಲ್ಲ. എന്നാൽ എങ്ങും പ്രാർത്ഥിക്കാൻ പറ്റിയിട്ടില്ല. ಎಲ್ಲೂ ಪ್ರೇಯರ್ ಮಾಡಕ್ಕೆ ನಮ್ಗೆ ಅವಸರನೇ ಸಿಕ್ಲಿಲ್ಲ. പക്ഷെ ഒറ്റ ആടിന് വേണ്ടി പ്രാർത്ഥിച്ചപ്പോ ಆದ್ರೆ ಒಂದು ಮೇಕೆ ಮರಿ ಹಾಕಿದಾಗ 59 മനുഷ്യ ആടിന് ദൈവം തന്നു. 59 ಜನರು ಆ ಮನೆಯಲ್ಲಿ ಸೇರ್ಕೊಂಡು ಪ್ರೇಯರ್ಗೋಸ್ಕರ ಅಲ್ಲಿ ಬಂದಿದ್ದಾರೆ. ಹಲ್ಲೆಲೂಯಾ. ഞാൻ നിങ്ങൾക്ക് ഒരു ടിപ്പ് പറഞ്ഞു തരാം. ನಾನು ನಿಮಗೆ ಒಂದು ರಹಸ್ಯವನ್ನ ಹೇಳ್ಕೊಡ್ತೀನಿ. ഒരു രഹസ്യം പറഞ്ഞു തരാം. ನಾನು ನಿಮಗೆ ಒಂದು ರಹಸ್ಯವನ್ನ ಕಲಿಸ್ಕೊಡ್ತೀನಿ. നിങ്ങൾ ഇത്രയും നാളും സുവിശേഷം പറഞ്ഞിട്ട് മാനസാന്തരപ്പെടാത്തവരുണ്ടോ? ನೀವು ಎಷ್ಟೇ ಸುವಾರ್ತೆ ಹೇಳಿ ರಕ್ಷಣೆ ಹೊಂದಿರೋರು ಯಾರಾದ್ರೂ ಇದ್ದಾರಾ? അവരെ നിങ്ങൾക്ക് മാനസാന്തരപ്പെടുത്താൻ പറ്റും. ನಾನು ನಿಮ್ಮ ಹತ್ರ ಒಂದು ಸೀಕ್ರೆಟ್ ಹೇಳ್ತೀನಿ, ಅವರನ್ನ ನೀವು ದೇವ್ರ ಕಡೆ ತರಬಹುದು. ഹല്ലേലൂയ. 2-3 ഇൻസിഡന്റ് പറഞ്ഞു തരാം. ನಾನು 2-3 ಅನುಭವಗಳ ಮುಖಾಂತರ ಇದನ್ನ ಸ್ಥಾಪಿಸ್ತೀನಿ. അങ്ങ് നാട്ടിൽ കേരളത്തില് ನಾನು ಕೇರಳ ಪ್ರಾಂತ್ಯದಲ್ಲಿ ಇದ್ದಾಗ ഒരു അപ്പച്ചനുണ്ടായിരുന്നു. ಒಂದು ವಯಸ್ಸಾದ ತಾತ ಇದ್ರು. പുള്ളി ഭയങ്കര പ്രാർത്ഥിക്കുന്ന ആളാ. ಅವ್ರು ತುಂಬಾ ಪ್ರಾರ್ಥನೆ ಮಾಡುವಂತ ಒಂದು ವ್ಯಕ್ತಿ. പുള്ളി എല്ലാ ദിവസവും പാല് മേടിക്കാൻ പോകുന്ന കട. ಅವ್ರು ಯಾವಾಗ್ಲೂ ಹಾಲು ತಗೊಳಕ್ಕೆ ಒಂದು ಅಂಗಡಿಗೆ ಹೋಗ್ತಾ ಇದ್ರು. പാല് മേടിക്കുന്ന കട, ಅಂಗಡಿ ಹಾಲು ಡೈರಿಗೆ ಹೋಗ್ತಾ ಇದ್ರು ಹಾಲು ತಗೊಳಕ್ಕೆ. ആ മനുഷ്യ ഹിന്ദുവാണ്. ಆತನು ಒಂದು ದೇವರನ್ನು ನಂಬದೇ ಇರುವಂತ ಒಂದು ವ್ಯಕ್ತಿ ಆಗಿದ್ದ. നല്ലതായിട്ട് കള്ളു കുടിക്കും. ಅವ್ನು ಯಾವಾಗ್ಲೂ ಆ ಮನುಷ್ಯ ಕುಡಿತಾನೆ. എല്ലാ ദിവസവും വൈഫിന് ടിടി കൊടുക്കും. ಆಮೇಲೆ ಕುಡಿದ್ರು ಬಂದ್ಬಿಟ್ಟು ಎಂತಿಗೆ ಬಂದ್ಬಿಟ್ಟು ಮನೇಲಿ ಹೊಡಿತಾನೆ ಇರ್ತಾನೆ. ആ വീട്ടിൽ മുഴുവൻ സങ്കടമാണ്. ಆ ಮನೇಲಿ ಫುಲ್ ಜಗಳ, ಅಸಮಾಧಾನ, ಜಗಳ. ഈ അപ്പച്ചൻ പോയിട്ട് വയസ്സാനവർ ചെന്ന് പറയും, നീ കുടിക്കരുത്, ചെയ്യരുതെന്ന് പറയും. ಈ ವಯಸ್ಸಾದ ತಾತ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ತಾರೆ, ರೀ ಕುಡಿಬೇಡ, ನಿಮ್ ಹೆಂಡತಿನ ಹೊಡಿಬೇಡ ಅಂತ ಎಷ್ಟು ಹೇಳಿದ್ರು ഒന്നും മാറ്റമില്ല. ಅವರಲ್ಲಿ ಯಾವ ಚೇಂಜು ಬದಲಾವಣೆಯೂ ಇಲ್ಲ. ഒരു ദിവസം ಒಂದು ದಿನ ലൂക്കോസ് 5:5 അപ്പച്ചൻ വായിച്ചു. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯವನ್ನ ಓದ್ರು. അപ്പച്ചന്റെ ഹൃദയത്തിലേക്ക്, ಈ ತಾತನ ಹೃದಯದಲ್ಲಿ ഞാനൊരു പുതിയ കാര്യം ചെയ്യാൻ പോകാനായിട്ട് തീരുമാനമെടുത്തു. ನಾನೊಂದು ಹೊಸ ಕಾರ್ಯ ಮಾಡ್ತೀನಿ ಅಂತ ಒಂದು ತೀರ್ಮಾನ ತಗೊಂಡ್ರು. പാല് മേടിക്കാൻ അന്ന് 10 രൂപ വില. ഒരു കവർ പാല്. ಅವತ್ತು 1 ಲೀಟರ್ ಹಾಲಿಗೆ 10 ರೂಪಾಯಿ. ಆ ಕಾಲದಲ್ಲಿ ഒരു കവർ പാല്, ಸಾರಿ, ಒಂದು ಕವರ್ ಹಾಲಿಗೆ 10 ರೂಪಾಯಿ. അല്ല, അപ്പച്ചൻ എന്തോ ചെയ്യുമെന്ന് അറിയാമോ? ತಾತ ಏನ್ ಮಾಡ್ತಾ ಇದ್ರು ಗೊತ್ತಾ? തലേ ദിവസം വൈകുന്നേരം ಒಂದು ದಿನ ಮುಂಚೆನೆ 10 രൂപ എടുത്ത് കൈ പിടിക്കും. 10 ರೂಪಾಯಿ ತಗೊಂಡು ಇಟ್ಕೊಳ್ತಾರೆ. പ്രാർത്ഥിച്ചുകൊണ്ട് നടക്കും. ಪ್ರೇಯರ್ ಮಾಡ್ತಾರೆ. പ്രാർത്ഥിച്ചുകൊണ്ട് നടക്കും. ಪ್ರೇಯರ್ ಮಾಡ್ತಾರೆ. രാത്രി മുഴുവൻ പ്രാർത്ഥിക്കും. ರಾತ್ರಿ ಎಲ್ಲ ಪ್ರೇಯರ್ ಮಾಡ್ತಾರೆ. രാവിലെ എഴുന്നേറ്റ് പ്രാർത്ഥിക്കും. ಬೆಳಗ್ಗೆ ಎದ್ದು ಪ್ರೇಯರ್ ಮಾಡ್ತಾರೆ. പുള്ളി കട തുറക്കുമ്പോ ಅವ್ರ ಅಂಗಡಿ ಓಪನ್ ಮಾಡುವಾಗ ഈ പൈസ കൊണ്ട് കൊടുക്കും. ಈ ದುಡ್ಡು ಹೋಗಿ ಅವ್ರ ಕೈಲಿ ಕೊಡ್ತಾರೆ. പാല് മേടിക്കും. ಹಾಲು ತಗೊಳ್ತಾರೆ. വീട്ടിൽ പോകും. ಮನೆಗೆ ಹೋಗ್ತಾರೆ. 3.5 മാസം, 3.5 ತಿಂಗಳು, 3.5 മാസം ഇതുപോലെ ചെയ്തു. ಡೈಲಿ ಹಾಲು ತಗೊಳ್ಳುವಾಗ ಪ್ರೇಯರ್ ಮಾಡ್ತಾರೆ, ಆ ದುಡ್ಡು ಅವ್ರ ಕೈಲಿ ಕೊಡ್ತಾರೆ. ഒരു മാറ്റവും കണ്ടില്ല. ಆ ಕುಡಿಯುವಂತ ಕುಡುಕನಿಗೆ ಯಾವ ಬದಲಾವಣೆಯೂ ಇಲ್ಲ. 3.5 മാസം കഴിഞ്ഞ ഒരാഴ്ചയില് 3.5 ತಿಂಗಳಾದ್ಮೇಲೆ ಒಂದು ವಾರದಲ್ಲಿ അപ്പച്ചൻ കടയിലേക്ക് ചെല്ലുമ്പോ ಆ ತಾತ ಹಾಲು ತಗೊಳಕ್ಕೆ ಹಾಲು ಮಾಲೀಕನ ಅಂಗಡಿಗೆ ಹೋಗಿದಾಗ അപ്പച്ചനോട് ചോദിച്ചു, അപ്പച്ച, ಆ ಹಾಲು ಮಾಲೀಕ ಹೇಳ್ತಾ ಇದ್ದಾನೆ, ಅಪ್ಪಚ್ಚ, ഇന്നലെ രാത്രി ഞാനൊരു സ്വപ്നം കണ്ടു. ನಿನ್ನೆ ರಾತ್ರಿ ಒಂದು ಕನಸನ್ನ ನೋಡಿದೆ. എന്റെ അടുക്കൽ ഒരു വെളുത്ത ഉടുപ്പിട്ട ആള് വന്ന് എന്റെ തലയെ തൊടുന്നതായിട്ട്. ಒಂದು ಬಿಳಿ ಬಟ್ಟೆ ಹಾಕಿರುವ ಒಂದು ವ್ಯಕ್ತಿ ನನ್ನ ಬಳಿ ಬಂದು ನನ್ನ ತಲೆಯನ್ನ ಮುಟ್ಟಿದ್ರು. എനിക്ക് എന്തെന്നില്ലാത്തൊരു സമാധാനം. ನನಗೇನೋ ಹೇಳ್ಕೊಳಕ್ ಆಗದಿರುವಂತ ಒಂದು ಸಮಾಧಾನ. എനിക്ക് എന്തോ പറ്റിയെന്ന് അറിയത്തില്ല. ನನಗೇನೋ ಒಂದು ಬದಲಾವಣೆ ಆಗ್ತಾ ಇದೆ. ഉടനെ അപ്പച്ചൻ പറഞ്ഞു, ಆವಾಗ ಅಪ್ಪಚ್ಚನ ಹೇಳಿದ್ರು, ತಾತ ಹೇಳಿದ್ರು, നീ ഇന്ന് കള്ളു കുടിക്കാതിരിക്കാൻ നോക്ക്. ಇವತ್ತಿಂದ ನೀನು ಕುಡಿಬೇಡ ಅಂತ ಒಂದು ಕಾರ್ಯವನ್ನು ಹೇಳಿದ್ರು. പക്ഷെ പുള്ളിക്ക് പറ്റത്തില്ല. 5 മണിയാകുമ്പോൾ കൈ എന്തോ വിറയ്ക്കും. ಕಾರಣ ಅವ್ರಿಗೆ 5 ಗಂಟೆ ಕುಡ್ದಿಲ್ಲ ಅಂದ್ರೆ ಕೈ ಎಲ್ಲ ಶಿವರಿಂಗ್ ಬರ್ತಾ ಇರುತ್ತೆ. ಅಷ್ಟು ಆಳವಾದ ಕುಡುಕ. 22 വർഷമായിട്ട് കള്ളു കുടിക്കുന്ന ആളാ. 22 ವರ್ಷದಿಂದ ಕುಡಿಯುವಂತ ವ್ಯಕ್ತಿ. പക്ഷെ അന്നത്തെ ദിവസം, ಆದ್ರೆ ಆ ದಿನ ಯಾವಾಗ ಈ ಕನಸು ಬಂತೋ, ആ തലേ ദിവസം സ്വപ്നം കണ്ട ആ ദിവസം, ಯಾವಾಗ ಯೇಸು ಸ್ವಾಮಿ ಬಂದು ಕನಸಲ್ಲಿ ಅವ್ರ ತಲೆಯನ್ನ ಮುಟ್ಟಿದ್ರು, 5 മണിയായ കാര്യം പുള്ളി മറന്നുപോയി. ಅವ್ರಿಗೆ 5 ಗಂಟೆ ಆಯ್ತು, ಅವ್ರಿಗೆ ಯಾವ ಶಿವರಿಂಗ್ ಬರ್ತಾ ಇಲ್ಲ. 8 മണി ആയപ്പോൾ അറിയുന്നത്, 8 o'clock ആകുമ്പോൾ അറിയുന്നത് രാത്രിയായെന്ന്. 8 ಗಂಟೆ ಆದಾಗಲೇ ಗೊತ್ತಾಗ್ತಾ ಇದೆ, ಅಯ್ಯೋ ರಾತ್ರಿ ಆಗಿದೆ ಅಂತ. അപ്പോഴാണ് ഇന്ന് ഞാൻ കള്ളു കുടിച്ചിട്ടില്ല. ಅವಾಗಲೇ ಮೊದಲನೇ ಟೈಮ್ ಹೇಳ್ತಾನೆ, ಇವತ್ತು ನಾನು ಕುಡ್ದೇ ಇಲ್ವಲ್ಲ, ನಾನು ಯಾವುದೋ ಒಂದು ಶಕ್ತಿ ಬಿಡುಗಡೆ ಮಾಡಿ. ഹല്ലേലൂയ. അന്ന് വീട്ടിലേക്ക് കടന്നു ചെല്ലുമ്പോ ಅವತ್ತು ಮನೆಗೆ ಹೋದಾಗ
അന്നാണ് അവന്റെ കുഞ്ഞുങ്ങൾ എത്ര പ്രായമായി നന്നായിട്ട് തിരിച്ചറിയുന്നത്. ಮೊದಲನೇ ಟೈಮ್ ಕುಡಿದೇ ಮನೆಗೆ ಹೋದಾಗ ಅವನ ಮಕ್ಕಳನ್ನ ಪ್ರೀತಿಯಿಂದ ನೋಡ್ತಾ ಇದ್ದಾನೆ. ನನ್ನ ಮಕ್ಕಳು ಬೆಳೆದಿದಾರಲ್ಲ ಅಂತ ನೋಡ್ತಾ ಇದ್ದಾನೆ. ആ വീട്ടിൽ വലിയ കരച്ചിലുണ്ടായി. ಆ ಮನೆಯಲ್ಲಿ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ. ನಮ್ಮ ಅಪ್ಪ ಮೊದಲನೇ ಟೈಮ್ 22 ವರ್ಷ ಆದ್ಮೇಲೆ ಕುಡಿದೇ ಮನೆಗೆ ಬಂದಿದ್ದಾರೆ. ഹല്ലേലൂയ. ಹಾಲೆಲೂಯ. നിങ്ങൾക്ക് ഓരോരുത്തർക്കും ನಿಮ್ಮ ಒಬ್ಬೊಬ್ರಿಗೂ ಕೂಡ, നിങ്ങളുടെ അയൽപക്കത്തുള്ളവരെ, ನಿಮ್ಮ ಪಕ್ಕದಲ್ಲಿರುವವರನ್ನ, നിങ്ങളുടെ കുടുംബത്തിലുള്ളവരെ, ನಿಮ್ಮ ಮನೆಯಲ್ಲಿ ರಕ್ಷಣೆ ಹೊಂದಿರೋವರನ್ನ, നിങ്ങളുടെ കുഞ്ഞുങ്ങളെ, ನಿಮ್ಮ ಮಕ್ಕಳನ್ನ, നിങ്ങളുടെ ഭാര്യയെ, ನಿಮ್ಮ ಹೆಂಡತಿಯನ್ನ, നിങ്ങളുടെ ഭർത്താവിനെ, ನಿನ್ನ ಯಜಮಾನರನ್ನ, നിങ്ങളുടെ സഹോദരങ്ങളെ, ನಿನ್ನ ಸಹೋದರರನ್ನ, രോഗിയെ, ರೋಗಿಯನ್ನ, ഏത് പിടിവാശിക്കാരനെ ಎಷ್ಟೇ ಹಠಗಳು ಮಠಮಾರಿಯಾಗಿರೋ ವ್ಯಕ್ತಿಯನ್ನು നിങ്ങൾക്ക് ಕೂಡ പ്രാർത്ഥിച്ച് നേരെയാക്കാൻ പറ്റും. ಪ್ರಾರ್ಥನೆಯಿಂದ ಅವರನ್ನ ದೇವರ ಕಡೆ ഹല്ലേലൂയ. ಹಾಲೆಲೂಯ. Praise the Lord. ലൂക്കോസിന്റെ സുവിശേഷം 5:5. ಲೂಕನ ಬರೆದ ಸುವಾರ್ತೆ 5:5 ಮರ್ತೋಗ್ಬೇಡಿ. രാത്രി മുഴുവൻ ഞാൻ അധ്വാനിച്ചു, ರಾತ್ರಿ ಎಲ್ಲ ನಾನು ಪ್ರಯತ್ನ ಮಾಡಿದೆ, എനിക്കൊന്നും കിട്ടിയില്ല. ನನಗೇನು ಸಿಗಲಿಲ್ಲ. പക്ഷെ ഇന്ന് ഞാൻ ಆದ್ರೆ ಇವತ್ತು നിന്റെ വാക്കിന് വലയിറക്കാം. ನಿನ್ನ ಮಾತಿಗೆ ಬಳೆ ಆಗ್ತಾ പല ಇದೆ. നാൾ ജോലി ചെയ്തിട്ടും ಎಷ್ಟೋ ವರ್ಷ ಕಷ್ಟ ಪಡ್ತಾ ಇದೆಯಾ, നിനക്കൊരു മിച്ചം കിട്ടാത്ത വ്യക്തിയാണോ? ಎಷ್ಟೋ ವರ್ಷದಿಂದ ಎಲ್ಲ ಪ್ರಯತ್ನ ಮಾಡಿ ಕೂಡ ಒಂದು ಉತ್ತರ ಕಾಣದೇ ಇರುವ ವ್ಯಕ್ತಿ ನೀನ್ ಆಗಿರ್ಬೋದು. നിന്റെ കണ്ണിൽ നിന്ന് കണ്ണുനീര് മാറാത്ത വ്യക്തിയാണോ? ನೀನು ಎಷ್ಟೋ ವರ್ಷದಿಂದ ಅಳ್ತಾನೇ ಇದೆಯಾ, ಆ ಕಣ್ಣೀರಿಗೆ ಉತ್ತರನೇ ಸಿಗದಿರೋ ವ್ಯಕ್ತಿ ಆಗಿರ್ಬೋದು. നിന്റെ പ്രാർത്ഥനയ്ക്ക് മറുപടി കിട്ടാത്ത വ്യക്തിയാണോ? ಎಷ್ಟೋ ವರ್ಷದಿಂದ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಉತ್ತರ ಸಿಗದೆ ವ್ಯಕ್ತಿ ಆಗಿರ್ಬೋದು. ഇന്ന് പകൽ ഈ കർത്താവ് നിന്നോട് പറയുക, ಇವತ್ತು ದೇವರು ನಿನ್ನ ನೋಡಿ ಹೀಗೆ ಮಾತಾಡ್ತಾ ಇದ್ದಾರೆ. നീ അവന്റെ വാക്കനുസരിച്ചാൽ, ನೀನ್ ಯೇಸುವಿನ ಮಾತನ್ನು ಕೇಳಿ ಅನುಸರಿಸುವುದಾದ್ರೆ ഇന്ന് അവന്റെ നിന്റെ ಸ್ಥಿತಿ മാറ്റിത്തരും. ದೇವರಿನ ಸ್ಥಿತಿಯನ್ನ ಬದಲಾಯಿಸ್ತಾರೆ. ഹല്ലേലൂയ. ನಿನ್ನ ದುಃಖವನ್ನ ಸಂತೋಷವನ್ನಾಗಿ ಮಾಡ್ತಾರೆ. ദൈവത്തിന്റെ വാക്കനുസരിക്കുന്നവനെ ಯಾರೆಲ್ಲ ದೇವರ ಮಾತನ್ನ ಅನುಸರಿಸ್ತಾರೋ ദൈവം അവനെ മാനിക്കാനിടയായി തീരും. ದೇವರು ಅವರಿಗೆ ಪ್ರತಿಫಲವನ್ನ, ಆಶೀರ್ವಾದವನ್ನ ಕೊಟ್ಟೇ ಕೊಡ್ತಾರೆ. ഹല്ലേലൂയ. ಹಾಲೆಲೂಯ. ഇവിടെ പത്രോസ് ಇಲ್ಲಿ ಪೇತ್ರನನ್ನು ನೋಡಿ, ഈ സ്റ്റോറിക്കകത്ത് നമ്മൾ വായിക്കുമ്പോ ಇಲ್ಲಿ ನಾವು ಈ ಕಥೆಯನ್ನು ನಾವು ನೋಡುವಾಗ രാത്രി മുഴുവൻ അധ്വാനിച്ചിട്ടൊന്നും കിട്ടിയില്ല. ರಾತ್ರಿ ಎಲ್ಲ ಆತನ ಕಷ್ಟ ಪಡ್ತಾ ಇದ್ದಾನೆ. ಏನು ಮೀನು ಕೂಡ, ಒಂದು ಮೀನು ಕೂಡ ಸಿಗ್ತಾ ಇಲ್ಲ. വളരെ എക്സ്പീരിയൻസ്ഡ് ആയിട്ടുള്ള ആളാണ്. ಈ ಶಿಮೋನ್ ಪೇತ್ರನಿಗೆ ತುಂಬಾ ಅನುಭವಗಳಿದೆ. എവിടെ മീൻ കിട്ടുമെന്ന് കൃത്യമായിട്ട് അറിയാം. ಅವನಿಗೆ ಎಷ್ಟೋ ವರ್ಷದಿಂದ ಮೀನು ಹಿಡಿತಾನೆ, ಯಾವ ಕಡೆ ಮೀನಿದೆ ಅಂತ ಕೂಡ ಗೊತ್ತಿದೆ. പക്ഷെ അന്നത്തെ ദിവസവും നിരാശനായിരുന്നു. ಆದ್ರೆ ಅವತ್ತು ದಿನ ತುಂಬಾ ನಿರಾಶೆಯಿಂದ ಮೀನು ಸಿಗದೇ ಇರುವುದರಿಂದ ತುಂಬಾ ದುಃಖದಲ್ಲಿ ನಿರಾಶೆಯಲ್ಲಿದ್ದ. അവൻ വല കഴുകിയ സമയമാണ്. ಆತನ ಬಲೆ ತೊಳೆಯುತ್ತಾ ಈ ಸಮಯದಲ್ಲಿ അവൻ ഇനിയും ഒരു ജോലി ചെയ്യാൻ പറ്റാത്തതുപോലെ കാര്യങ്ങളെ ക്രമീകരിച്ചു കഴിഞ്ഞപ്പോ ಎಲ್ಲ ಕಷ್ಟಪಟ್ಟು ಏನು ಸಿಗದೆ ದುಃಖದಲ್ಲಿದ್ದಂತ ಆ ಸಮಯದಲ್ಲಿ യേശു അവന്റെ അടുക്കലേക്ക് വന്നു. ಯೇಸು ಪೇತ್ರನ ಬಳಿ ಬಂದ್ರು. നിന്റെ പടക എനിക്ക് അല്പസമയത്തേക്ക് തരുമോ? ನಿನ್ನ ಹಡಗಲ್ಲಿ ನನಗೆ ಜಾಗ ಕೊಡ್ತೀಯಾ ಅಂತ ಕೇಳಿದ್ರು. അല്പസമയത്തേക്ക് ഈ പടക് തരുമോ? ಸ್ವಲ್ಪ ಸಮಯಕ್ಕೆ ಹಡಗನ್ನ ಕೊಡ್ತೀಯಾ ಅಂತ ಪೇತ್ರನ ಬಳಿ ಯೇಸು ಕೇಳಿದನು. ഇന്ന് പകൽ എന്നെ കേൾക്കുന്ന ദൈവത്തിന്റെ പൈതലേ, ಇವತ್ತು ಈ ಸಂದೇಶವನ್ನು ಕೇಳುವಂತ ಪ್ರಿಯ ದೇವರ ಮಗುವೆ, എന്നെ കേൾക്കുന്ന ദൈവത്തിന്റെ പൈതലേ, ಪ್ರಿಯ ಈ ಸಂದೇಶವನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, നീ കർത്താവിന് സമയം കൊടുത്താൽ, ನೀನು ದೇವರಿಗೆ ಸಮಯವನ್ನು ಕೊಟ್ರೆ, ನಿನ್ನ ಜೀವಿತವನ್ನು ಕೊಟ್ರೆ, ആമേൻ, നീ ദൈവത്തിന് സമയം കൊടുത്താൽ, ನೀನು ದೇವರಿಗೆ ನಿನ್ನ ಸಮಯವನ್ನ, ಜೀವಿತವನ್ನ ಕೊಟ್ರೆ, ഹല്ലേലൂയ, ദൈവം നിന്നെ അനുഗ്രഹിക്കാനിടയായി തീരും. ದೇವರು ನಿನ್ನ ಜೀವಿತದಲ್ಲಿ ಬಂದ್ರೆ ಆಶೀರ್ವಾದದ ಮೇಲೆ ಆಶೀರ್ವಾದ ಕೊಟ್ಟೇ ಕೊಡ್ತಾನೆ. ആമേൻ, ಆಮೆನ್, ഹല്ലേലൂയ. ಹಾಲೆಲೂಯ. പത്രോസിന്റെ പടകിൽ യേശു കയറി. ಪೇತ್ರನ ಹಡಗಲ್ಲಿ ಯೇಸು ಸ್ವಾಮಿ ಏರಿದರು. ജനത്തോട് വചനം സംസാരിച്ചു. ಅಲ್ಲಿ ಹಡಗಲ್ಲಿ ಕುತ್ಕೊಂಡು ಅಲ್ಲಿ ಜನಸಾಗರವನ್ನು ನೋಡಿ ದೇವರ ವಾಕ್ಯವನ್ನು ಸಾರಿದನು. അതിന്റെ ശേഷം ಅದರ ನಂತರ പത്രോസിനോട് തിരിഞ്ഞ്, ದೇವರು ಪೇತ್ರನ ನೋಡಿ ಹೇಳಿದ್ರು, നീ വടകിന്റെ വലത്ത് ഭാഗത്തേക്ക് വല വീശാൻ പറ. ಆಮೇಲೆ ಹಡಗಿನ ಬಲಭಾಗದಲ್ಲಿ ಬಲೆಯನ್ನು ಹಾಕು ಅಂತ ಯೇಸು ಒಂದು ಆಜ್ಞೆಯನ್ನ ಕೊಟ್ರು. ഉടനെ അവൻ അപ്പോൾ പറഞ്ഞ വാക്കാണ്, ಆವಾಗ ಅವನು ಹೇಳಿದಂತ ಮಾತು, നാഥാ, ದೇವರೇ, രാത്രി മുഴുവൻ ഞാൻ അധ്വാനിച്ചു, ರಾತ್ರಿ ಎಲ್ಲ ಪ್ರಯತ್ನ ಮಾಡಿದೀನಿ, ನನ್ನ എനിക്കൊന്നും കിട്ടിയില്ല. ನನಗೇನು ಸಿಕ್ಲಿಲ್ಲ. പക്ഷെ ഇപ്പോൾ ഞാൻ ಆದ್ರೆ ನಿನ್ನ ಮಾತಿಗೆ ಕೀಳ್ಪಡಿತೀನಿ. ഹല്ലേലൂയ. ദൈവത്തിന്റെ വാക്ക് കേൾക്കാൻ തുടങ്ങിയാൽ, ನೀವು ಯಾವಾಗ ದೇವರ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಅನುಸರಿಸಕ್ ಶುರು ಮಾಡ್ತೀರೋ, ദൈവം അത്ഭുതം ചെയ്യും. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ഞാൻ എൻ്റെ ഒരു സാക്ഷ്യം കൂടെ പറഞ്ഞിട്ട് നിർത്താം. ಆಮೇಲೆ ನಾನೊಂದು ಸಾಕ್ಷ್ಯವನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊಂಡು, ഞാനിപ്പോൾ വിദേശത്താണ് ജോലി ചെയ്യുന്നത്. ನಾನಿವತ್ತು ಫಾರಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ഞാൻ വിദേശത്ത് ചെല്ലുമ്പോൾ എനിക്ക് ഇംഗ്ലീഷ് പറയാൻ അറിയത്തില്ല. ನಾನು ಫಾರಿನ್ಗೆ ಹೋದಾಗ ನನಗೆ ಇಂಗ್ಲಿಷೇ ಬರಲ್ಲ. ഇവിടുന്ന് നാട്ടിൽ നിന്ന് പഠിച്ചുകൊണ്ട് പോകുന്ന ഇംഗ്ലീഷ് വിദേശത്ത് പ്രയോജനപ്പെടത്തില്ല. ನಾನು ಕೇರಳದಲ್ಲಿ ಕಲ್ತಿರುವಂಥ ಇಂಗ್ಲೀಷು, ಆಮೇಲೆ ನಾನು ಫಾರಿನ್ಗೆ ಹೋದಾಗ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ನನಗೆ ಕಷ್ಟ ಆಗ್ತಾ ಇತ್ತು. നമ്മൾ ഇവിടുന്ന് കേൾക്കും സായിപ്പാണ് നമ്മളോട് വർക്ക് ചെയ്യുന്നതെന്ന്. ಆಮೇಲೆ ನಾವಲ್ಲಿ ಕೆಲಸ ಮಾಡೋದೆಲ್ಲ ಫಾರಿನರ್ಸ್ ಜೊತೆ.
എന്നാൽ അവിടെ വേറെ വേറെ രാജ്യക്കാരാണ്. ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಲೋಕದ ಅನೇಕ ಕಡೆಯಿಂದ ಜನರು ಬಂದಿದ್ರು. അവരുടെ എല്ലാം പ്രൊനൗൺസിയേഷൻ സ്ലാങ് എല്ലാം വ്യത്യാസമാണ്. ಅವರ ಪ್ರೊನೌನ್ಸಿಯೇಷನ್, ಅವರ ಸ್ಲ್ಯಾಂಗ್ ಎಲ್ಲ ತುಂಬಾ ವ್ಯತ್ಯಾಸವಾಗಿತ್ತು. പല പ്രാവശ്യം കേട്ടെങ്കിലേ പറയുന്ന വാക്ക് ഏതാണെന്ന് അറിയത്തുള്ളൂ. ತುಂಬಾ ಶ್ರದ್ಧೆಯಿಂದ ಕೇಳಿದ್ರೆ ಅವ್ರು ಹೇಳುವಂತ ಇಂಗ್ಲಿಷು, ಅವರ ಸ್ಟೈಲು, ಆ ಒಂದು ಸ್ಲ್ಯಾಂಗ್ ನಮಗೆ ಸಿಕ್ಕುತ್ತೆ. 3 മാസം എനിക്ക് ജോലിയില്ലായിരുന്നു. ನನಗೆ 3 ತಿಂಗಳು ಫಾರಿನ್ಗೆ ಹೋದಾಗ ಕೆಲಸನೇ ಇಲ್ಲ. ഞങ്ങളുടെ വീടിന്റെ റെന്റ് കൊടുക്കേണ്ട സമയമായി. ನಾವು ಮನೆಗೆ ಬಾಡಿಗೆ ಕೊಡುವಂತ ಸಮಯ ಬರ್ತಾ ಇದೆ. ഇവിടുന്ന് കൊണ്ടുവന്ന പൈസയൊക്കെ തീർന്നുകൊണ്ടിരിക്കുക. ನಾವು ಇಲ್ಲಿ ಇಂಡಿಯಾದಿಂದ ತಗೊಂಡೋಗ ದುಡ್ಡೆಲ್ಲ ಖಾಲಿ ಆಗ್ತಾ ಇದೆ. ഞങ്ങൾക്ക് 2 വയസ്സ് താഴെ പ്രായമുള്ള കുഞ്ഞു കയ്യിലുണ്ട്. ನಮಗೆ 2 ವಯಸ್ಸು ಕೆಳಗಿರುವಂತ ಚಿಕ್ಕ ಮಗು ಇದೆ. 2 പേർക്ക് ഒരുമിച്ച് ജോലിക്കാൻ പറ്റത്തില്ല. ಇಬ್ಬರಿಗೂ ಕೆಲಸ ಮಾಡಕ್ ಆಗಲ್ಲ, ಕಾರಣ ಒಬ್ರು ಮಗುನ್ ನೋಡ್ಕೊಳ್ಬೇಕು. അങ്ങനെ ഇരിക്കുമ്പോ ಹಾಗಿರುವಾಗ ഒരു ഇന്ത്യക്കാരന്റെ ಕಂಪನಿ ജോലിക്ക് പോയി. ಒಂದು ಭಾರತ ದೇಶದ ಒಂದು ಮ್ಯಾನೇಜರ್ ಆಗಿರುವಂತ ಒಂದು ಕಂಪನಿ ಕೆಲಸಕ್ಕೆ ಹೋದೆ. അവൻ പൈസ തന്നില്ല. ಅವನು ಸಂಬಳನೇ ಕೊಟ್ಟಿಲ್ಲ. സ്തോത്രം. വളരെ സങ്കടമായി പോയി. ನನಗೆ ಕೆಲಸ ಮಾಡಿದ ಮೇಲೆ ಸಂಬಳನೇ ಕೊಟ್ಟಿಲ್ಲ. ನನಗೆ ತುಂಬಾ 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 ನೋವುಂಟಾಯಿತು. പൈസ ഇവിടുത്തെ പോലെ നമുക്ക് അവധി പറയാൻ പറ്റത്തില്ല. ನಮ್ಗೆ ಅಲ್ಲಿ ಲೀವ್ ತಗೊಳಕ್ಕಾಗಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ. നമ്മൾ പറയുന്ന ഡേറ്റിൽ പൈസ ഇട്ടില്ലെങ്കിൽ വക്കീൽ നോട്ടീസ് വീട്ടിൽ വരും. ನಾವು ಬಾಡಿಗೆ ಕಟ್ಟಬೇಕು. ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಲಾಯರ್ ಇಂದ ನೋಟಿಸ್ ಮನೆ ಬಾಡಿಗೆ ಇರೋರಿಗೆ ಹೋಗುತ್ತೆ. പിന്നെ നമുക്ക് ലോൺ കിട്ടത്തില്ല. ಆಮೇಲೆ ನಮ್ಗೆ ಏನಾದರೂ ಒಂದು ತೊಂದರೆ ಬಂದ್ರೆ ಆಮೇಲೆ ಲೋನ್ ಸಿಕ್ಕೋದಿಲ್ಲ. നമുക്ക് അവിടെ PR കിട്ടത്തില്ല. ഒത്തിരി പ്രശ്നങ്ങളുണ്ട്. ಅಲ್ಲಿ ನಮಗೆ PR ಸಿಕ್ಕೋದಿಲ್ಲ. ತುಂಬಾ ಕಷ್ಟಗಳೆಲ್ಲ ಬರುತ್ತೆ. അതുകൊണ്ട് എല്ലാ കാര്യം കൃത്യമായിട്ട് ചെയ്യണം. ಅದನ್ನು ತುಂಬಾ ಸ್ಪಷ್ಟವಾಗಿ ಅಲ್ಲಿ ಕೆಲಸ ಎಲ್ಲ ನಿಯತ್ತಾಗಿ ಮಾಡಬೇಕು. നമുക്ക് എന്തോ അറിയാം, ನನಗೇನು ಮಾಡ್ಬೇಕಂತ ಗೊತ್ತಿಲ್ಲ. പ്രാർത്ഥിക്കാൻ മാത്രം അറിയാം. ಏನು ಗೊತ್ತಿಲ್ಲದಿರುವಾಗ ಪ್ರೇಯರ್ ಮಾಡಕ್ ಬರುತ್ತೆ. അങ്ങനെ ഇരിക്കുമ്പോൾ ನಾನು ಆಗಿರುವಾಗ നമ്മൾ ആമസോണിന്റെ കമ്പനിയിൽ ഇന്റർവ്യൂ വന്നു. ಅಮೆಝಾನ್ ಕಂಪನಿಯಿಂದ ನನಗೊಂದು ಇಂಟರ್ವ್ಯೂ ಕಾಲ್ ಬಂತು. അവിടെ ചെന്ന് ഇന്റർവ്യൂവിന് ಅಟೆಂಡ್ ചെയ്തു. ನಾನು ಅಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಮಾಡಿದೆ. എനിക്കൊന്നും മനസ്സിലാവുന്നില്ല. ನನಗೆ ಅವ್ರು ಕೇಳುವ ಭಾಷೆನೂ ಗೊತ್ತಾಗ್ತಾ ಇಲ್ಲ, ಹೆಂಗೆ ಆನ್ಸರ್ ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. അവര് നമ്മളോട് ചോദിക്കുവല്ല, ഒരു വലിയ ടാബ്ലറ്റ് തരും, അതിനകത്ത് നമ്മൾ ടിക്ക് ചെയ്യുക. ಅವ್ರು ಈ ತರ ಒಂದು ಟ್ಯಾಬ್ಲೆಟ್ ಕಂಪ್ಯೂಟರ್ ತರ ಕೊಡ್ತಾರೆ, ಅಲ್ಲಿ ನೀವೆಲ್ಲ ಟಿಕ್ ಮಾಡ್ಬೇಕು ಆನ್ಸರ್ನ. അന്നത്തെ ദിവസം അവർ അത് അങ്ങനെ ചെയ്യാൻ കാര്യം, ಅದು ಅವರು ಅದು ಹಾಗೆ ಮಾಡೋಕ್ಕೆ ಕಾರಣ, എല്ലാ ദിവസവും അവർ ചോദിക്കുകയാണ്. ಪ್ರತಿ ಭಾನುವಾರ ಅವರು ಪ್ರಶ್ನೆಗಳು ಕೇಳ್ತಾರೆ, ಆನ್ಸರ್ ಮೇಲೆ ಕೆಲಸ ಕೊಡ್ತಾರೆ. എന്നാൽ അന്നത്തെ ദിവസം, ಅವತ್ತಿನ ದಿವಸ ಮಾತ್ರ 10-100 പേരുണ്ട് ഇന്റർവ്യൂവിന്. ಅಲ್ಲಿ ಇಂಟರ್ವ್ಯೂಗೆ 100ಕ್ಕಿಂತ ಹೆಚ್ಚು ಜನರು ಬಂದಿದ್ದಾರೆ. ചോദിക്കാൻ പോയ സമയം തീർന്നു പോകും. ಕೇಳಕ್ ಹೋದ್ರೆ ಅವ್ರಿಗೆ ಟೈಮ್ ಆಗಲ್ಲ ಅಂತ ಕಾರಣಕ್ಕೆ ടാബ്ലറ്റ് ക്വസ്റ്റ്യൻ വന്നപ്പോ ಟ್ಯಾಬ್ಲೆಟ್ ಅಲ್ಲಿ ಟಿಕ್ ಮಾಡ್ಬೇಕಷ್ಟೇ. അത് നമുക്ക് അനുഗ്രഹമായി. ನಮಗೆ ಆನ್ಸರ್, ನಮಗೆ ತುಂಬಾ ಆಶೀರ್ವಾದವಾಯಿತು, ಕಾರಣ ಆನ್ಸರ್ ಮಾಡೋದು ಬೇಡ. നീ പ്രാർത്ഥിക്കുന്ന വിഷയത്തിന്റെ വഴി ഒരുക്കുന്ന ദൈവമാണ്. ನೀನು ಪ್ರಾರ್ಥನೆ ಮಾಡಿದ್ರೆ ಏನಾದ್ರೂ ಒಂದು ಅದ್ಭುತದ ದಾರಿ ನಿನಗೋಸ್ಕರ ದೇವರು ತೆಗಿತಾರೆ. ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ഹല്ലേലൂയ. അങ്ങനെ ആ ജോലി കിട്ടി. ನನಗೆ ಅಮೆಝಾನ್ ಅಲ್ಲಿ ಕೆಲಸ ಸಿಕ್ತು. അതിനകത്ത് ഓവർ ടൈം തരത്തില്ല, ನಮಗೆ ಓವರ್ ಟೈಮ್ ಕೊಡಲ್ಲ, രാത്രി മാത്രമേ ജോലിയുള്ളൂ. ರಾತ್ರಿ ಮಾತ್ರ ನಮಗೆ ಕೆಲಸ ಇರೋದು. ആഴ്ചയിൽ 3 ദിവസം ജോലിയുള്ളൂ. ಆಮೇಲೆ ಆ ವಾರದಲ್ಲಿ 3 ದಿನ ಕೆಲಸ. എനിക്ക് 3 ദിവസം ജോലി കിട്ടിയ വൈഫിന് അടുത്ത 3 ദിവസം അതുപോലെ ജോಲಿ കിട്ടണമെന്നില്ല. ಆಮೇಲೆ ನನಗೆ 3 ದಿನ ಕೆಲಸ ಸಿಕ್ಕರೆ ಅವರ ವೈಫ್ ಕೂಡ ಇನ್ನೊಂದು 3 ದಿನ ಕೆಲಸ ಸಿಕ್ಬೇಕಂತ ಚಾನ್ಸಸ್ ಇಲ್ಲ. അങ്ങനെ ഇരിക്കുമ്പോൾ ಹಾಗಿರುವಾಗ വൈഫിനൊരു ജോലി കിട്ടി. ಅವರ ಹೆಂಡತಿಗೂ ಒಳ್ಳೆ ಕೆಲಸ ಸಿಕ್ತು. അവൾ അവിടെ പോയി വീഴാനിടയായി തീർന്നു. ಆ ಕೆಲಸ ಮಾಡೋ ಜಾಗದಲ್ಲಿ ಗೊತ್ತಿಲ್ಲದೆ ಬಿದ್ದುಬಿಟ್ರು. നടുവിന് പ്രോബ്ലം ആയി. ಅವರಿಗೆ ಬ್ಯಾಕಿಗೆ ಪ್ರಾಬ್ಲಮ್ ಆಯಿತು, ಬ್ಯಾಕ್ ಪೇನ್ ಉಂಟಾಯಿತು. ബാക്ക് പെയിൻ അല്ല, സർജറി പോയി. ಸರ್ಜರಿ ಮಾಡಬೇಕಾಗಿತ್ತು. ഒറ്റ രാത്രി സർജറി ചെയ്തു. ಒಂದು ರಾತ್ರಿಯಲ್ಲಿ ಸರ್ಜರಿ ಮಾಡಿದ್ರು. ഭയങ്കര പ്രതികൂലം ഇങ്ങനെ ആഞ്ഞടിക്കാൻ തുടങ്ങി. ಒಂಥರ ಸಮಸ್ಯೆದಲ್ಲಿ ಇರುವಂತ ಒಂದು ವಾತಾವರಣ. നമുക്ക് ഇംഗ്ലീഷ് അറിയത്തില്ല. ನನಗೆ ಇಂಗ್ಲಿಷ್ ಕರೆಕ್ಟ್ ಆಗಿ ಮಾತಾಡಕ್ಕೆ ಬರಲ್ಲ. ഹോസ്പിറ്റലിൽ പോകാൻ വഴി അറിയത്തില്ല. ಹಾಸ್ಪಿಟಲ್ ಹೋಗಿ ದಾರಿ ಗೊತ್ತಿಲ್ಲ. ടാക്സി ഡ്രൈവറോട് സംസാരിക്കാൻ അറിയത്തില്ല. ಟ್ಯಾಕ್ಸಿಯಲ್ಲಿ ಹೋದ್ರೆ ಟ್ಯಾಕ್ಸಿ ಡ್ರೈವರ್ ಹತ್ರ ಮಾತಾಡಕ್ಕೆ ಇಂಗ್ಲಿಷ್ ಬರಲ್ಲ. ബസ്സേ കയറി പോകാൻ അറിയത്തില്ല. ಬಸ್ ಯಾವ ಬಸ್ಸಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ഭയങ്കര സങ്കടത്തിൽ കൂടെ കടന്നുപോയി. ತುಂಬಾ ಒಂದು ನೋವಿನ ಮುಖಾಂತರ ಹೋಗುವಂತ ಸಮಯ. പക്ഷെ ദൈവം കൈവിട്ടില്ല. ಆದ್ರೆ ದೇವರು ಕೈ ಬಿಟ್ಟಿಲ್ಲ. ഹല്ലേലൂയ. അങ്ങനെ സർജറി കഴിഞ്ഞു. ಸರ್ಜರಿ ಮುಗೀತು. 10 ദിവസം കഴിഞ്ഞ് വീട്ടിൽ വന്നു. 10 ದಿನ ಆದ್ಮೇಲೆ ಮನೆಗೆ ಬಂದ್ರಿ. അടുത്ത 2 വർഷത്തേക്ക് ജോലി ചെയ്യാൻ പറ്റത്തില്ല. ನೆಕ್ಸ್ಟ್ 2 ವರ್ಷ ಅವ್ರಿಗೆ ಕೆಲಸ ಮಾಡಕ್ಕೆ ಆಗಲ್ಲ, ಸರ್ಜರಿ ಆಗಿರೋದ್ರಿಂದ. ഞാൻ ഒറ്റ ഒരാളെ കൊണ്ട്, ನಾನು ಒಂದೇ ಒಂದು ವ್ಯಕ್ತಿಯಿಂದ വീടിന്റെ റെന്റ് കൊടുക്കണം, ಮನೆ ಬಾಡಿಗೆ ಕಟ್ಟಬೇಕು, ഞങ്ങളുടെ ഫുഡ് കഴിക്കണം, ಊಟಕ್ಕೆ ದುಡ್ಡು ಖರ್ಚು ಮಾಡಬೇಕು, ഫീസ് കൊടുക്കണം, ಫೀಸ್ ಕಟ್ಟಬೇಕು, നാട്ടിലോട്ട് പൈസ അയക്കണം, ಊರಿಗೆ ಕೇರಳಗೆ ದುಡ್ಡು ಕಳಿಸ್ಬೇಕು. ഒരാളുടെ ശമ്പളം പറ്റത്തില്ല. ಒಬ್ಬನ ಸಂಬಳ ಸಾಲದೇ ಇಲ್ಲ. പക്ഷെ പ്രാർത്ഥിക്കാൻ, ಆದ್ರೆ ಪ್ರಾರ್ಥನೆ ಮಾಡಕ್ ಬರ್ತಾ ಇತ್ತು. രാത്രി മുഴുവൻ അധ്വാനിച്ചിട്ട് ഒന്നും കിട്ടാത്ത വലയിലേക്ക് ദൈവം ഇറങ്ങും. ರಾತ್ರಿ ಎಲ್ಲ ಕಷ್ಟಪಟ್ಟು ಮೀನು ಬರ್ದಿರುವಂತ ಬಳೆಯಲ್ಲಿ ಮೀನು ಹೇಗೆ ತರಬೇಕು ಅಂತ ದೇವರಿಗೆ ಗೊತ್ತಿದೆ. ഹല്ലേലൂയ. ಆಮೆನ್.
അങ്ങനെ ഇരിക്കുമ്പോഴാണ് കോവിഡ് വരുന്നത്. ಆ ಟೈಮಲ್ಲಿ ಕೋವಿಡ್ ಬಂದ್ಬಿಡ್ತು ನೋಡಿ. ആരും ജോലിക്ക് പോകത്തില്ല. ಯಾರು ಕೋವಿಡ್ ಟೈಮಲ್ಲಿ ಕೆಲ್ಸಕ್ಕೆ ಹೋಗಲ್ಲ. അപ്പോൾ വേറൊരു കമ്പനി മലയാളികൾ, എറണാകുളത്തുള്ള വേറൊരു കമ്പനി മലയാളികൾ ഉണ്ടായിരുന്നു. ಇನ್ನೊಂದು ಕಂಪನಿ ಎರ್ನಾಕುಳಂ ಪ್ರಾಂತ್ಯದಲ್ಲಿರುವಂತ ಕಂಪನಿ ನಡೆಸ್ತಾ ಇದ್ದಾರೆ. അവര് വിളിച്ചിട്ട് പറഞ്ഞു, ಅವ್ರು ನನ್ನ ಕರೆದು ಹೇಳಿದ್ರು, ഒരു ദിവസമെങ്കിലും ജോലിക്ക് പോയി പരിചയമുള്ളവരുണ്ടെങ്കിൽ ಒಂದು ದಿನ ಆದ್ರೂ ಕೆಲ್ಸಕ್ಕೆ ಬಂದ್ರೆ പറഞ്ഞു വിട്ടേക്കാൻ, ಅವ್ರನ್ನ ಕಳಿಸಿ ಅಂತ. അപ്പൊ എനിക്ക് ഇംഗ്ലീഷ് അറിയത്തില്ലെന്ന് പറഞ്ഞു. ನನಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳಿದೆ. ഇംഗ്ലീഷ് അറിയണ്ട, ಇಂಗ್ಲಿಷ್ ಗೊತ್ತಿಲ್ಲದರೂ ಪರವಾಗಿಲ್ಲ, നഴ്സിംഗ് ഹോമിൽ ജോലിക്ക് പോയിട്ടുണ്ടോ, ನೀನ್ ನರ್ಸಿಂಗ್ ಹೋಮ್ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ಯಾ, വന്നോളാം പറഞ്ഞു. ಬಾ ಅಂತ ಹೇಳಿದ್ರು. ഒരു ദിവസം ಒಂದು ದಿನ 150 പൗണ്ട് സാലറി, 150 ಪೌಂಡ್ ಒಳ್ಳೆ ಸಂಬಳ ಸಿಕ್ತು. നോർമലി 75 രൂപയെ കിട്ടത്തുള്ളൂ, 75 പൗണ്ട്. ಸಾಮಾನ್ಯವಾಗಿ 75 ಪೌಂಡೇ ಸಿಕ್ಕದು ಒಂದು ದಿವಸ ಕೆಲಸ ಮಾಡಿದ್ರೆ. കോവിഡ് വന്നപ്പം ಕೋವಿಡ್ ಬಂದಿದ್ರಿಂದ സാലറി കൂടി, ಸ್ಯಾಲರಿ ಜಾಸ್ತಿ ನಮಗೆ ಕೊಟ್ಟರು. ശ്രദ്ധിച്ചു നോക്കിയേ, ಜನ ಯಾರು ಹೋಗ್ತಾ ಇರಲಿಲ್ಲ, ಇವರು ಹೋಗಿದ್ದಕ್ಕೆ ಡಬಲ್ ಸ್ಯಾಲರಿ ಕೊಟ್ಟರು. പ്രതികൂലത്തിൽ ദൈവത്തിന്റെ പ്രവൃത്തി, ಕಷ್ಟದಲ್ಲೂ ಕೂಡ ಅದ್ಭುತ ಮಾಡುವ ದೇವರು, ನೋವಲ್ಲಿ ಕೂಡ ഹല്ലേലൂയ. ದೇವರು. നമുക്ക് എവിടെ കഷ്ടമുണ്ടോ, ಎಲ್ಲಿ ಕಷ್ಟ ಇದೆಯೋ ദൈവത്തിന്റെ വഴിയുണ്ട്. ಅಲ್ಲಿ ದೇವರು ಅದ್ಭುತವನ್ನು ಮಾಡ್ತಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അവിടെ എന്തോ ചെയ്തെന്നറിയാമോ, ಅವ್ರು ಏನ್ ಮಾಡಿದ್ರು ಗೊತ್ತಾ? 6 ദിവസം ജോലി ചെയ്തു. 6 ದಿನ ಕೆಲಸ ಮಾಡಿದೆ. നമുക്കത് 6ാമത്തെ ദിവസം ജോലി കഴിയുമ്പോൾ അക്കൗണ്ടിൽ പൈസ വരും. 6ನೇ ದಿನ ಅಕೌಂಟ್ ಅಲ್ಲಿ ದುಡ್ಡು ಹಾಕ್ತಾ ಇದ್ರು. നമ്മൾ ചെന്ന് അവിടുത്തെ മാനേജറുടെ അടുത്ത് ചെന്ന് സംസാരിച്ചു. ನಾವು ಆ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿದೆ. ഇനി ജോലി തരാമോ, ನನಗೆ ಕೆಲಸ ಕೊಡ್ತೀರಾ ಅಂತ ಕೇಳಿದೆ. ഉടനെ അവര് പറഞ്ഞു, ಆ ಮ್ಯಾನೇಜರ್ ಹೇಳಿದ್ರು, നിങ്ങൾ ജോലി ചെയ്ത സ്ഥലത്തു നിന്നൊരു റിപ്പോർട്ട് വരണം. ನೀವು ಮುಂಚೆ ಕೆಲಸ ಮಾಡೋ ಜಾಗದಿಂದ ಒಂದು ರಿಪೋರ್ಟ್ ಬರಬೇಕು. ആ റിപ്പോർട്ടിൽ ആരൊക്കെ വേണമെന്ന് അവര് പറയുന്നോ അവർക്ക് വീണ്ടും ജോലിയുള്ളൂ. ಆಮೇಲೆ ಆ ರಿಪೋರ್ಟ್ ಅಲ್ಲಿ ಯಾರು ಕೆಲಸ ಕೊಡ್ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಮಾತ್ರ ನಾವು ಕೆಲಸ ಕೊಡ್ತೀರಿ. ഹല്ലേലൂയ. ಆಮೇಲೆ പരിശുദ്ധാത്മാവ് നമുക്ക് ജ്ഞാനം തരും. ಪರಿಶುದ್ಧಾತ್ಮನು ಪ್ರಾರ್ಥನೆ ಮಾಡೋರಿಗೆ ವಿಶೇಷ ಜ್ಞಾನವನ್ನು ಕೊಡುವನಾಗಿರ್ತಾನೆ. ഞാൻ ആ ജോലിക്ക് പോയത് ആദ്യത്തെ ദിവസം, ನಾನು ಕೆಲಸಕ್ಕೆ ಹೋದ ಮೊದಲನೇ ದಿನ അവിടെ എൻ്റെ കൂടെ ജോലി ചെയ്ത സീനിയർ നേഴ്സ്, ನನ್ನ ಜೊತೆ ಕೆಲಸ ಮಾಡಿದಂತ ಸೀನಿಯರ್ ನರ್ಸ್, പുള്ളിക്കാരിക്ക് മൂക്കൊലിക്കുന്നുണ്ട്, ಅವ್ರಿಗೆ ಕೋಲ್ಡ್ ಇತ್ತು, ಸ್ನೀಸಿಂಗ್ ಇತ್ತು. അപ്പൊ ഓരോ പേഷ്യന്റ് എടുക്ക പോകുമ്പോഴത്തേക്ക് തുമ്മും. ಅವರು ಹತ್ರ ಇನ್ನೊಂದು ಪೇಷಂಟ್ ಹತ್ರ ಹೋಗುವಾಗ ಅವರು ಕಾಫ್ ಬರುತ್ತೆ. എനിക്ക് ഇംഗ്ലീഷ് പറയാൻ അറിയത്തില്ല, ನನಗೆ ಇಂಗ್ಲಿಷ್ ಬರಲ್ಲ. ഞാൻ എന്തോ ചെയ്തെന്നറിയാമോ, ನಾನು ಏನ್ ಮಾಡಿದೆ ಗೊತ್ತಾ? ഒരു കൈ നിറച്ച് ടിഷ്യൂ എടുത്ത് എന്റെ പോക്കറ്റിൽ വെച്ചു. ಫುಲ್ ಟಿಶ್ಯೂ ಪೇಪರ್ ತಗೊಂಡು ನನ್ನ ಕೈಲಿ ಮಾಡ್ಕೊಂಡೆ. ഞാൻ അവർ ഓരോ പ്രാവശ്യം തുമ്മുമ്പോൾ ಅವ್ರು ಒಂದೊಂದ್ ಸತಿ ಕಾಫ್ ಮಾಡುವಾಗ ഞാൻ ഒരു ടിഷ്യൂ എടുത്ത് കൊടുക്കും. ಒಂದು ಟಿಶ್ಯೂ ಕೊಡ್ತಾ ಇದೆ. ഒരു സ്തോത്രം പറയാമോ? ಒಂದು ಸ್ತೋತ್ರ ಹೇಳ್ತೀರಾ? ഹല്ലേലൂയ. ಹಾಲೆಲೂಯ. ബൈബിളിൽ ഒരു വാക്യമുണ്ട്, ಬೈಬಲ್ ಒಂದು ವಾಕ್ಯ ಇದೆ, യഹോവ ഭക്തി, ದೇವರ ಮೇಲಿರುವಂತ ಭಕ್ತಿ, യഹോവ ഭക്തി ജ്ഞാനത്തിന്റെ ആരംഭമാകുന്നു. ಜ್ಞಾನದ ಆರಂಭ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. അതിന്റെ ബാലൻസ് അവയെ ആചരിക്കുന്ന എല്ലാവർക്കും, ಯಾರೆಲ್ಲ ದೇವರ ಭಯಭಕ್ತಿಯಲ್ಲಿ ಜೀವಿಸ್ತಾರೋ അവർക്ക് നല്ല ബുദ്ധിയെ കൊടുക്കും. ದೇವರು ಅಂತವರಿಗೆ ಒಳ್ಳೆಯ ಜ್ಞಾನವನ್ನ, ಅರಿವನ್ನ ഹല്ലേലൂയ. ದೇವರು ಕೊಡುವನು. ഹല്ലേലൂയ. ಹಾಲೆಲೂಯ. നമുക്ക് ചില കാര്യങ്ങൾക്ക് സോൾവ് ചെയ്യാൻ വയ്യെങ്കിൽ ദൈവം നമുക്ക് നല്ല ബുദ്ധി തരും. ನಮಗೆ ಕೆಲವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ನಮಗೆ ಜ್ಞಾನ ಇಲ್ಲದೆ ಇದ್ರೆ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡೋರಿಗೆ ದೇವರು ಒಳ್ಳೆ ಅರಿವನ್ನ, ಜ್ಞಾನವನ್ನ, ತಿಳುವಳಿಕೆಯನ್ನ ಕೊಡುವನಾಗಿರ್ತಾರೆ. ഹല്ലേലൂയ. ಹಾಲೆಲೂಯ. ഞാൻ ടിഷ്യൂ കൊടുത്തു, ನಾನು ಟಿಶ್ಯೂ ಪೇಪರ್ ಕೊಡ್ತಾ ಇದ್ದೆ. ಅವ್ರು ಕಾಫ್ ಮಾಡುವಾಗೆಲ್ಲ, ഒരു സ്നീസ് ಮಾಡುವಾಗ 20 ടൈംസ് കൊടുത്തു കാണും, ಒಂದು 20 ಸತಿ ಟಿಶ್ಯೂ ಪೇಪರ್ ಕೊಡ್ತಾ ಇದ್ದೆ. കൊടുത്താച്ച. അതിനുശേഷം ಅದರ ನಂತರ അവര് വന്ന് റിപ്പോർട്ട് എഴുതിയപ്പോ ಅವ್ರು ರಿಪೋರ್ಟ್ ಬರೆದಾಗ ടോം നെക്സ്റ്റ് ടൈം വേണമെന്ന് എഴുതി. ಅವ್ರು ಹೇಳಿದ್ರು, ಈ ಟಾಮ್ ನೆಕ್ಸ್ಟ್ ಟೈಮ್ ಈ ಕಂಪನಿಗೆ ಬೇಕು ಅಂತ ಅವ್ರು ರೆಕಮೆಂಡ್ ಮಾಡಿ ಬರೆದ್ರು. ಆ ಟಿಶ್ಯೂ ಪೇಪರ್ ಕೊಟ್ಟಿದ್ದ ಒಂದೇ ಕಾರಣದಿಂದ. കഴിഞ്ഞില്ല, ಅದು ಮುಗ್ದಿಲ್ಲ. അവർ വീട്ടിൽ ചെന്ന് അവർ അമ്മയോട് പറഞ്ഞു. ಅವ್ರು ಹೋಗಿ ಅವ್ರ ತಾಯಿ ಹತ್ರ ಹೇಳಿದ್ರು. 3ാമത്തെ ദിവസം വെനസ്ഡേ ಬುಧವಾರ ಹೇಳ್ತಾ ಇದ್ದಾರೆ, അവരുടെ അമ്മ എനിക്കൊരു ബൊക്കൊക്കെ ആയിട്ട് എന്നെ കാണാൻ വന്നു. ಅವ್ರ ಅಮ್ಮ ಒಂದು ಬೊಕ್ಕೆ ಹಿಡ್ಕೊಂಡು ಬಂದಿದ್ದಾರೆ ಇವ್ರ ಹತ್ರ. എന്റെ മോള് കഷ്ടപ്പെട്ടപ്പോ നീ അവളെ സഹായിച്ചെന്ന് പറഞ്ഞൊരു ബൊക്കെയൊക്കെ പിടിച്ചു. ನನ್ನ ಮಗಳಿಗೆ ಸ್ನೀಸ್ ಮಾಡ್ತಾ ಇದ್ದಾಗ ನೀವು ಅವ್ರಿಗೆ ಟಿಶ್ಯೂ ಪೇಪರ್ ಕೊಟ್ಟಿದ್ದೆ, ಅದಕ್ಕೆ ಹೂ ನಿಮ್ಗೆ ಕೊಡ್ತಾ ಇದ್ದಂತ ಪ್ರೀತಿಯಿಂದ ಇವರಿಗೆ ಹೂವನ್ನ ಕೊಟ್ರು. ഇംഗ്ലീഷ് കൺട്രി ആയതുകൊണ്ട് എല്ലാവർക്കും ഒരു നന്ദി പറയും. ಆಮೇಲೆ ಇಂಗ್ಲಿಷ್ ಕಂಟ್ರಿಲಿ ಎಲ್ಲರೂ ಜಾಸ್ತಿ ಥ್ಯಾಂಕ್ಸ್ ಹೇಳ್ತಾರೆ ಎಲ್ಲರಿಗೂ. ഹല്ലേലൂയ. അത് ആ കെയർ ഹോം മുഴുവൻ അറിയാനിടയായി തീർന്നു. ಆಮೇಲೆ ಅದು ಆ ಊರವ್ರಿಗೆಲ್ಲ, ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಯ್ತು. ഇംഗ്ലീഷ് അറിയാത്ത എനിക്ക് ജോലി കിട്ടാനിടയായി തീർന്നു. ಇಂಗ್ಲಿಷ್ ಗೊತ್ತಿಲ್ವ ನನಗೆ ದೇವರು ಒಳ್ಳೆ ಕೆಲಸವನ್ನ ಕೊಟ್ಟರು. ഹല്ലേലൂയ. ಹಾಲೆಲೂಯ. 2 വർഷവും 6 മാസവും ആ കമ്പനി ഞാൻ ജോലി ചെയ്തു. 2 ವರ್ಷ 6 ತಿಂಗಳು ಕೋವಿಡ್ ಟೈಮಲ್ಲಿ ಆ ಕಂಪನಿಯಲ್ಲಿ ನಂಗೆ ಒಳ್ಳೆ ಕೆಲಸ ಸಿಕ್ತು, ಒಳ್ಳೆ ಸಂಬಳ ಸಿಕ್ತು. എനിക്ക് ഒരു പ്രാവശ്യം പോലും കോഡ് വന്നില്ല. ನನಗೆ ಒಂದ್ಸತಿ ಕೂಡ ಕೋವಿಡ್ ಬಂದೇ ಇಲ್ಲ. എന്റെ വീട്ടിൽ കോഡ് വന്നില്ല. ನನ್ನ ಮನೆಯಲ್ಲಿ ಯಾರಿಗೂ ಕೋವಿಡ್ ಬಂದೇ ಇಲ್ಲ. 5 കോവിഡ് പേഷ്യന്റ് ഞാൻ റെഗുലർ ആയിട്ട് നോക്കി. ನಾನು 5 ಕೋವಿಡ್ ಪೇಷಂಟ್ ನಾನು ನೋಡ್ಕೊಳ್ತಾ ಇದ್ದೆ. അവര് മരിച്ചു പോയവരുണ്ട്. ಎಷ್ಟೋ ಕೋವಿಡ್ ಪೇಷಂಟ್ ತೀರ್ಕೊಂಡಿರೋರಿದ್ದಾರೆ. എനിക്ക് കോഡ് വന്നില്ല. ನನಗೆ ಕೋವಿಡ್ ಬಂದೇ ಇಲ್ಲ. ದೇವರ ഹല്ലേലൂയ.
അതിനുശേഷം ಅದಕ್ಕೆ ಅದರ ನಂತರ UK ഗവൺമെന്റ് ജോലിക്ക് അപ്ലൈ ചെയ്തു. UK ಗವರ್ಮೆಂಟ್ ಕೆಲಸಕ್ಕೆ ನಾನು ಅಪ್ಲೈ ಮಾಡಿದೆ. എനിക്ക് ഇംഗ്ലീഷ് അറിയത്തില്ല, ನನಗೆ ಇಂಗ್ಲಿಷ್ ಬರಲ್ಲ. ഇന്റർവ്യൂവിന് ആള് വരുമ്പോ ಇಂಟರ್ವ್ಯೂಗೆ ಹೋದಾಗ ഞാൻ കോമഡി കാണിക്കും, ನಾನು ಕಾಮಿಡಿ ತರ ಏನ್ ಆನ್ಸರ್ ಮಾಡ್ಬೇಕಂದ್ರೆ ಗೊತ್ತಿಲ್ಲ, കേൾക്കുന്നില്ല, ನನಗೆ ಕೇಳಿಸ್ತಾ ಇಲ್ಲ, അണ്ടർസ്റ്റാൻഡ് ആകുന്നില്ല, ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ, ഒത്തിരി പറയും, ಏನೇನೋ ಹೇಳ್ತಾ ಇದ್ದೆ. അവര് കട്ട് ചെയ്ത് കളയും, വേണ്ട പറയും. ಅವ್ರು ಹೇಳಿದ್ರು ಬೇಡ ಹೋಗು, ಅರ್ಥ ಆಗ್ತಾ ಇಲ್ಲ ಅಂದ್ಬಿಟ್ಟು ಇಂಟರ್ವ್ಯೂ ಆನ್ಸರೇ ತಗೊಳ್ತಾ ಇರ್ಲಿಲ್ಲ. 3 ಮಾസം കഴിയുമ്പോൾ വീണ്ടും അപ്ലൈ ചെയ്യാം. 3 ತಿಂಗಳಾದ್ಮೇಲೆ ತಿರುಗಿ ಅಪ್ಲೈ ಮಾಡಿದೆ. വീണ്ടും അപ്ലൈ ചെയ്യും, ತಿರುಗಿ ಕ್ವಶನ್ ಇಂಟರ್ವ್ಯೂ ಕರೆದ್ರು, വീണ്ടും ഇന്റർവ്യൂ വരും, ತಿರುಗಿ ಇಂಟರ್ವ್ಯೂ ಬರುತ್ತೆ. അപ്പോഴും പ്രാർത്ഥിക്കും, ಅವಾಗ್ಲೂ ಪ್ರೇಯರ್ ಮಾಡ್ತೀನಿ, ഇന്റർവ്യൂ അറ്റൻഡ് ചെയ്യും. ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ജോലി കിട്ടിയില്ല, ಕೆಲಸ ಸಿಕ್ಲಿಲ್ಲ. ഇടയ്ക്ക് വേറെ 4 കിട്ടുന്ന ഇന്റർവ്യൂ എല്ലാം അറ്റൻഡ് ചെയ്യും, ಎಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೆ, ജോലി കിട്ടിയില്ല. ಕೆಲಸ ಸಿಕ್ಲಿಲ್ಲ. ഞാൻ ദൈവത്തോട് പ്രാർത്ഥിച്ചു, ನಾನು ದೇವ್ರ ಹತ್ರ ಪ್ರೇಯರ್ ಮಾಡಿದೆ, ഞാൻ പറയുന്നത് മനസ്സിലാകുന്നതും ದೇವ್ರೆ ನಾನು ಹೇಳೋದು ಅವ್ರಿಗೆ ಅರ್ಥ ಆಗುವಂತ, അവര് പറയുന്നത് എനിക്ക് മനസ്സിലാകുന്നതും ಅವ್ರು ಹೇಳೋದು ನನಗೆ ಅರ್ಥ ಆಗೋ ತರ ഒരു ഇന്റർവ്യൂ ബോർഡ് എനിക്ക് വേണം. ಇಂಟರ್ವ್ಯೂ ನನಗೆ ಬೇಕಪ್ಪ ಅಂತ ಪ್ರೇಯರ್ ಮಾಡಿ. ഹല്ലേലൂയ, ಹಾಲೆಲೂಯ. നീ പ്രാർത്ഥിക്കുന്നതിനെ നിനക്ക് തരുന്ന ദൈവമാ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ದೊಡ್ಡ ಅದ್ಭುತದ ದೇವರು ನಮ್ಮ ಸಂಗಡ ಇದ್ದಾನೆ. ഹല്ലേലൂയ. അങ്ങനെ വീണ്ടും ഇന്റർവ്യൂ വന്നു. ನಾನು ತಿರುಗಿ ಇಂಟರ್ವ್ಯೂ ಬಂದೆ. ഇന്റർവ്യൂ ബോർഡ് എന്നാ നമ്മൾ പോവല്ലേ, ലാപ്ടോപ്പിനകത്ത് വെർച്വൽ ഇന്റർവ്യൂ ആ, ಎಲ್ಲ ವೆಸ್ಟ್ ಫಾರಿನ್ ಕಂಟ್ರಿಲಿ ಇಂಟರ್ವ್ಯೂ ಎಲ್ಲ ಲ್ಯಾಪ್ಟಾಪ್ ಅಲ್ಲಿ ഇന്റർവ്യൂ. ಲ್ಯಾಪ್ಟಾಪ್ ಅಲ್ಲಿ ಇಂಟರ್ವ್ಯೂ. ഞാൻ അന്നത്തെ ദിവസം പ്രാർത്ഥിച്ചു, വെള്ളയുടുപ്പെടുത്തിട്ടു, ನಾನು ವೈಟ್ ಬಟ್ಟೆ ಹಾಕೊಂಡು ಹೋದೆ, സോഫയിൽ ഇരുന്ന് ബാക്കിയൊക്കെ സെറ്റാക്കി, ನಾನು ಎಲ್ಲ ರೆಡಿ ಮಾಡಿದೆ. ಮನೆಯಲ್ಲಿ ಇಂಟರ್ವ್ಯೂ, ಕಂಪ್ಯೂಟರ್ ಇಂಟರ್ವ್ಯೂ, ಫ್ರಮ್ ಹೋಮ್ ಇಂಟರ್ವ್ಯೂ. 3 o'clock ഇന്റർವ್ಯೂ. 3 ಗಂಟೆಗೆ ಇಂಟರ್ವ್ಯೂ. 2:55 അതിനകത്ത് ഓൺ ആക്കി വെക്കണം. 2:55ಗೆ ಇಂಟರ್ವ್ಯೂ ಆನ್ ಮಾಡಿ ಮಡಗಬೇಕು. ഞാൻ അതിനകത്ത് ഓൺ ചെയ്തു. ನಾನು ಆನ್ ಮಾಡಿದೆ. ഞാൻ ഇങ്ങനെ പ്രാർത്ഥിച്ചുകൊണ്ടിരുന്നു. ನಾನು ಹಿಂಗೆ ಪ್ರೇಯರ್ ಮಾಡ್ತಾ ಇದ್ದೆ. പ്രാർത്ഥനയൊക്കെ പോയി, ಪ್ರಾರ್ಥನೆ ಎಲ್ಲ ಮುಗೀತು. നമ്മൾ നെർവസ് ആയി. ನನಗೆ ಒಂಥರ ನರ್ವಸ್ ಆಗ್ತಾ ಇದೆ, ಕ್ವಶನ್ ಕೇಳ್ತಾರಂತ. ബ്ലൂ ലൈറ്റ് കത്തിയപ്പോ തൊട്ട് നമ്മുടെ പവർ പോയി. ಆಮೇಲೆ ಬ್ಲೂ ಲೈಟ್ ಬಂದಿದ ತಕ್ಷಣ ನನಗೆ ನಂಬಿಕೆ ಎಲ್ಲ ಹೊರಟೋಯ್ತು. എന്തോ പറയണമെന്ന് അറിയത്തില്ല. ಇಂಟರ್ವ್ಯೂಗೆ ಇಂಗ್ಲಿಷ್ ಅಷ್ಟು ಬರ್ದಿರೋದ್ರಿಂದ ಹೆಂಗ್ ಆನ್ಸರ್ ಮಾಡ್ಬೇಕಂತ ಗೊತ್ತಿಲ್ತಾ ಇಲ್ಲ. ഉടനെ സ്ക്രീനിൽ 2 ഫേസ് വന്നു. ಸ್ಕ್ರೀನ್ ಅಲ್ಲಿ 2 ಮುಖ ಬಂತು. അവർ ഹായ് പറഞ്ഞു. ಅವ್ರು ಹಾಯ್ ಅಂತ ಹೇಳಿದ್ರು. ബിനു നെൽസൺ PRH ഹോസ്പിറ്റൽ എന്ന് പറഞ്ഞു. ನಾನು ಬಿನು ಆಗೋ, ನಾನು ನೆಲ್ಸನ್, ನನ್ನ ಹಾಸ್ಪಿಟಲ್ ಹೆಸರು ಹೇಳಿದೆ. അടുത്ത നേഴ്സ് പറഞ്ഞു, ನೆಕ್ಸ್ಟ್ ನರ್ಸ್ ಹೇಳಿದ್ರು ഐ ആം മിറ്റി. ನಾನು ಮಿಟಿ ಅಂತ ಹೇಳಿದ್ರು. 2 പേരും മലയാളികളാ. 2 ಮಲಯಾಳಿ. ಪ್ರಶ್ನೆ ಕೇಳಿದವರು ಮಲಯಾಳಿ. ഹല്ലേലൂയ. ಹಾಲೆಲೂಯ. നീ എന്ത് പ്രാർത്ഥിക്കുന്നുവോ, ನೀನ್ ಏನ್ ಪ್ರೇಯರ್ ಮಾಡ್ತೀಯೋ, നീ ഏത് ചോദിക്കുന്നുവോ, ಏನ್ ಕೇಳ್ತೀಯೋ, കർത്താവ് അത് നിനക്ക് തരും. ದೇವರು ಅದನ್ನೇ ನಿನಗೆ പല ಕೊಡ್ತಾನೆ. പ്രാവശ്യം തടസ്സം വന്നേക്കാം, ಎಷ್ಟೋ ಸಮಯ ತಡೆಗಳು ಬರ್ಬೋದು, പല പ്രാവശ്യം അപ്ലൈ ചെയ്യുമ്പോൾ കിട്ടാതെ പോയേക്കാം, ಎಷ್ಟೋ ಸಮಯ ಅಪ್ಲೈ ಮಾಡಿ ಕೆಲಸ ಸಿಗದೆ ಇರ್ಬೋದು. എന്നാ കർത്താവ് നിന്നെ കൈവിടത്തില്ല. ದೇವರು ನಿನ್ನ ಕೈ ಬಿಡಲ್ಲ. നിന്റെ സമയം ദൈവം നിനക്ക് തരും. ನಿನ್ನ ತಕ್ಕ ಸಮಯದಲ್ಲಿ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾನೆ. ആമേൻ. ಆಮೆನ್. ആ പ്രാവശ്യത്തെ ഇന്റർവ്യൂല് 3 ക്വസ്റ്റ്യൻ ചോദിച്ചു. ಆ ಇಂಟರ್ವ್ಯೂ ಅಲ್ಲಿ 3 ಪ್ರಶ್ನೆ ಕೇಳಿದ್ರು. 3 ಕ್ವಶ್ಚನ್ ಆನ್ಸರ್ ചെയ്തു. 3 ಕ್ವಶನ್ಗೂ ಆನ್ಸರ್ ಹೇಳಿದೆ. 4ാമത്തെ ക്വസ്റ്റ്യൻ എന്നോട് ചോദിച്ചു. 4ನೇ ಪ್ರಶ್ನೆ ನನ್ನ ಹತ್ರ ಕೇಳಿದ್ರು. ഞാൻ ചോദിച്ചു, എപ്പോഴാണ് എനിക്ക് ജോലി കിട്ടുന്നത്? ನಾನು ಹೇಳಿದೆ, ಯಾವಾಗ ಕೆಲಸ ಕೊಡ್ತೀರಾ ಅಂತ. ഇന്റർവ്യൂ ബോർഡ് ഫുള്ള് ചിരിച്ചു. ಅವರೆಲ್ಲ ನಗಿತಾ ಇದ್ರು. ഹല്ലേലൂയ. ಆಮೆನ್. എനിക്ക് അങ്ങനെ ജോലി കിട്ടി. ಹಂಗೆ ನನಗೆ UK ಅಲ್ಲಿ, ಇಂಗ್ಲೆಂಡ್ ಅಲ್ಲಿ ಗವರ್ಮೆಂಟ್ ಕೆಲಸ ಸಿಕ್ತು. ഹല്ലേലൂയ. ಆಮೆನ್. ഗവൺമെന്റില് അവിടെ ഞാൻ എൻ്റെ ഹോസ്പിറ്റലിൽ കയറി ചെല്ലുമ്പോൾ ನಾನು ಹಾಸ್ಪಿಟಲ್ ಅಲ್ಲಿ ಏರಿ ಹೋಗುವಾಗ എൻ്റെ വൈഫിനെ കൂട്ടിക്കൊണ്ടു പോകും. ಅವರ ಪಾಸ್ಟ್ ಅವರ ವೈಫ್ ನ ಕರ್ಕೊಂಡು ಹೋಗ್ತಾರೆ. കാരണം അവര് പറയുന്നത് അവർക്ക് മനസ്സിലാവുമല്ലോ. ಕಾರಣ ಅವ್ರು ಹೇಳೋದೆಲ್ಲ ಇವ್ರಿಗೆ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗಲ್ಲ. അപ്പൊ ഞാൻ അവരുടെ കൂടെ ഇങ്ങനെ പറഞ്ഞോണ്ടിരിക്കും. ನಾನು ಹಿಂಗೆ ಮಾತಾಡ್ತಾ ಇರ್ತೀನಿ, ಬಟ್ ಅವ್ರ ವೈಫ್ ಮಾತಾಡ್ತಾ അവർ ചിന്തിക്കും ഞാൻ അറിയാമെന്ന് വിചാരിക്കും. ಅವ್ರು ಯೋಚನೆ ಮಾಡ್ತಾರೆ ಎಲ್ಲ ಗೊತ್ತಿದೆ ಎಂಬುದಾಗಿ. മാനേജർ കടന്നു വന്നിട്ട് പറഞ്ഞു, ಮ್ಯಾನೇಜರ್ ಬಂದು ಹೇಳಿದ್ರು, നിനക്ക് ഇംഗ്ലീഷ് അറിയത്തില്ലെന്ന് എനിക്ക് മനസ്സിലായി. ನಿನಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ ನನಗೆ ಗೊತ್ತು. So don't worry. ನೀನು ಯೋಚನೆ ಭಯಪಡಬೇಡ. 6 മാസം ഞാൻ നിനക്ക് സമയം തരാം. 6 ತಿಂಗಳು ನಿನಗೆ ಟೈಮ್ ಕೊಡ್ತೀನಿ. നിനക്ക് നല്ലതായിട്ട് ജോലി ചെയ്യാൻ കഴിയുമെങ്കിൽ ഞാൻ നിന്നെ പെർമനന്റ് ആക്കിയേക്കാം. ನಿನಗೆ ಒಳ್ಳೆ ರೀತಿಯಲ್ಲಿ 6 ತಿಂಗಳು ಚಂದ ಕೆಲಸ ಮಾಡಿದ್ರೆ ನಿನಗೆ ಪರ್ಮನೆಂಟ್ ಕೆಲಸ ಕೊಡ್ತೀನಿ. കർത്താവ് അത്ഭുതം ചെയ്യാൻ ഇടയായി. ದೇವರು ನನಗೋಸ್ಕರ ಅದ್ಭುತವನ್ನು. ഹല്ലേലൂയ. ഹല്ലേലൂയ. പ്രൈസ് ദി ലോർഡ്. ಆಮೆನ್. ഏതെങ്കിലും വിഷയത്തിൽ ഭാരപ്പെടുന്ന വ്യക്തികൾ ഇതിനകത്തുണ്ടോ? ಯಾರಾದ್ರೂ ಯಾವ್ದಾದ್ರೂ ವಿಷಯದಲ್ಲಿ ದುಃಖದಿಂದ ನೋವಿಂದ ಈ ಜಾಗದಲ್ಲಿ ಬಂದಿದ್ರೆ, നിനക്ക് സാധിക്കത്തില്ലെന്ന് പറയുന്ന വിഷയത്തെ ನಿನಗೆ ಆಗಲ್ಲ ಅಂತ ಹೇಳುವಂತ ಆ ವಿಷಯದ ಮೇಲೆ കർത്താവ് നിനക്ക് വേണ്ടി ഓപ്പൺ ആക്കാൻ പോവുകയാണ്. ಯೇಸು ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟೇ ಕೊಡುವನಾಗಿರ್ತಾನೆ. നീ പലപ്പോഴും മുട്ടിയിട്ട് തുറക്കാത്ത വാതിൽ, ಎಷ್ಟೋ ಸಮಯ ತಟ್ಟಿ ಕೂಡ ಓಪನ್ ಆಗದಿರುವಂತ ಬಾಗಲನ್ನ ഇന്ന് ദൈവം തുറക്കാൻ പോവുകയാണ്. ದೇವರು ಇವತ್ತು ನಿನಗೋಸ್ಕರ ಬಾಗಲನ್ನ ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ. നിന്റെ ജോലി വിഷയമാകട്ടെ,
വിഷയമാകട്ടെ, ನಿನಗೆ ಕೆಲಸದ ವಿಷಯ, ಇಂಟರ್ವ್ಯೂ ವಿಷಯ നിന്റെ ಆಗಿರ್ಬೋದು, കുടുംബ ജീവിതമാകട്ടെ, ನಿನ್ನ ಮನೆಯ ಜೀವಿತವಾಗಿರ್ಬೋದು, നീ ഭാരപ്പെടുന്ന ഏത് വിഷയമാകട്ടെ, ನಿನ್ನ ದುಃಖ ಪಡುವ ಯಾವುದೇ ವಿಷಯವಾಗಿದ್ರು ಕೂಡ ഇന്ന് പകൽ ഈ ദൈവം വഴി തുറക്കാൻ പോകുകയാണ്. ಇವತ್ತಿನ ಪ್ರಾರ್ಥನೆಯಲ್ಲಿ ದೇವರು ನಿನಗೋಸ್ಕರ Hallelujah. ಮಾಡಿ ಒಂದು ಬಿಡುಗಡೆಯನ್ನ, ಬಾಗಿಲನ್ನ ತೆಗಿಲಿಕ್ಕೆ ದೇವರು ಹೋಗ್ತಾ ಇದ್ದಾರೆ. Jesus.